ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್. ಇವತ್ತು ನಾವು ಲೋಕಲ್ ಗವರ್ಮೆಂಟ್ ಅಥವಾ ಸ್ಥಳೀಯ ಸರ್ಕಾರ ಇದರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಸ್ಥಳೀಯ ಸರ್ಕಾರ ಅಂತ ಹೇಳಿದ್ರೆ ಯಾವ್ಯಾವ ಬರ್ತವೆ? ನೀವು ಹಳ್ಳಿಯವರಾಗಿದ್ದರೆ ನಿಮಗೆ ಪಂಚಾಯತ್ ಬಗ್ಗೆ ಗೊತ್ತಿರ್ತದೆ. ಓಕೆ, ಹಳ್ಳಿಯಲ್ಲಿ ಪಂಚಾಯತ್ ವ್ಯವಸ್ಥೆ. ಟೌನಲ್ಲಿ ದೇರ್ ವಿಲ್ ಬಿ ಮುನಿಸಿಪ್ಯಾಲಿಟಿ. ಓಕೆ, ಮುನಿಸಿಪಾಲಿಟಿ ಇರ್ತವೆ ಅಥವಾ ನಗರ ಪಾಲಿಕೆ ಅಂಥೇಳಿ ಇರ್ತವೆ. ಓಕೆ, ದೊಡ್ಡ ದೊಡ್ಡ ಸಿಟಿಗಳು ಬೆಂಗಳೂರು, ಚೆನ್ನೈ, ಮುಂಬೈ, ಓಕೆ, ಇಂಥಲ್ಲೆಲ್ಲ ಮುನಿಸಿಪಲ್ ಕಾರ್ಪೊರೇಷನ್ಸ್ ಅಂತ ಇರ್ತವೆ. ಇವಾಗ ನಾವು ಹೆಂಗೆ BBMP ಅಂತೀವಲ್ಲ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಹಾಗೆ ಮುನಿಸಿಪಲ್ ಕಾರ್ಪೊರೇಷನ್. ಸೊ ಈ ರೀತಿ ಹಂತ ಹಂತವಾಗಿ ಒಂದು ಸಣ್ಣ ಟೌನಲ್ಲಿ ನಗರ ಪಾಲಿಕೆ, ನಗರ ಪಂಚಾಯತ್. ಓಕೆ, ಸ್ವಲ್ಪ ದೊಡ್ಡ ಟೌನು ಲೈಕ್ ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಅಲ್ಲಿ ಮುನಿಸಿಪಾಲಿಟಿ. ಓಕೆ, ಇನ್ನೂ ಅತಿ ದೊಡ್ಡ ಲೈಕ್ ಬೆಂಗಳೂರು, ಚೆನ್ನೈ, ಅಲ್ಲಿ ಮುನಿಸಿಪಲ್ ಕಾರ್ಪೊರೇಷನ್. ಈ ಥರದ ಒಂದು ವ್ಯವಸ್ಥೆ ಇರ್ತೈತಿ. ಸೊ ಆಮೇಲೆ ನಾವು ಫೆಡ್ರಲಿಸಮ್ ಒಳಗೆ ನಾನು ನಿಮಗೆ ಹೇಳೀನಿ ಏನಪ್ಪ ಅಂದ್ರೆ, ಫೆಡ್ರಲಿಸಮಲ್ಲಿ ದೇರ್ ವಿಲ್ ಬಿ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಗೌರ್ಮೆಂಟ್. ಓಕೆ, ಸೆಂಟರು, ಸ್ಟೇಟು ಆ್ಯಂಡ್ ದೆನ್ ದ ಲೋಕಲ್ ಗವರ್ನಮೆಂಟ್ಸ್. ಸೊ ಈ ರೀತಿಯಾದಂಥ ಒಂದು ಹಂತವಾದಂಥ ಸರ್ಕಾರಗಳು ಇರ್ತವೆ. ಸೊ ಇವತ್ತು ನಾವು ಲೋಕಲ್ ಗವರ್ನಮೆಂಟ್ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಒಂದು ಪ್ರಜಾಪ್ರಭುತ್ವದಲ್ಲಿ, ಓಕೆ, ಇನ್ ಅ ಡೆಮೋಕ್ರಸಿ, ಓಕೆ, along with government at center and states, it is necessary to have government at local level. ಯಾಕೆ ಬೇಕು? ಟು ಲುಕ್ ಆಫ್ಟರ್ ಲೋಕಲ್ ಅಫೇರ್ಸ್. ಅಂದರೆ ಒಂದು ಪ್ರಜಾಪ್ರಭುತ್ವದಲ್ಲಿ ನಿಜವಾಗಲೂ ಪ್ರಜೆಗಳು ಭಾಗವಹಿಸಬೇಕು ನಮ್ಮ ರಾಜಕೀಯದಲ್ಲಿ ಅಂತ ಹೇಳಿದರೆ, ಅಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ, ಕೇವಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕಿಂತ ಇಟ್ ಈಸ್ ನೆಸೆಸರಿ, ಅವಶ್ಯಕತೆ ಇದೆ. ಇಟ್ ಈಸ್ ನೆಸೆಸರಿ ಟು ಹ್ಯಾವ್ ಗೌರ್ಮೆಂಟ್ ಎಟ್ ದ ಲೋಕಲ್ ಲೆವೆಲ್. ಓಕೆ, ಸ್ಥಳೀಯ ಸರ್ಕಾರ ಇರತಕ್ಕಂಥ ಸಹಿತ ನಮಗೆ ಅವಶ್ಯಕತೆ ಇದೆ. ಯಾಕೆ? ಟು ಡೀಲ್ ವಿತ್ ದ ಲೋಕಲ್ ಅಫೇರ್ಸ್, ಅಂದರೆ ಸ್ಥಳೀಯ ವ್ಯವಹಾರಗಳನ್ನು ನೋಡಿಕೊಳ್ಳೋದಕ್ಕೆ, ಸ್ಥಳೀಯ ಅಭಿವೃದ್ಧಿಯನ್ನು ಮಾಡೋದಕ್ಕೆ. ಓಕೆ, ಅಲ್ಲಿಯ ಜನಗಳೇ ಸರ್ಕಾರದಲ್ಲಿ ಭಾಗವಹಿಸಬೇಕು, ಅಲ್ಲಿಯ ಜನಗಳೇ ರಾಜಕೀಯದಲ್ಲಿ ಭಾಗವಹಿಸಬೇಕು. ಓಕೆ, ಈ ಒಂದು ಕಾರಣಕ್ಕೆ ಲೋಕಲ್ ಗೌರ್ಮೆಂಟ್ ಅನ್ನೋದು ಅದು ಪ್ರಜಾಪ್ರಭುತ್ವದಲ್ಲಿ ಬಹಳನೇ ಅವಶ್ಯಕತೆ ಇದೆ. ಓಕೆ, ಸೊ ನಾವು ಲೆಟ್ಸ್ ಲುಕ್ ಸಮಥಿಂಗ್ ಅಬೌಟ್ ದ ಲೋಕಲ್ ಗೌರ್ನಮೆಂಟ್ಸ್. ಯಾವ ರೀತಿಯ ಲೋಕಲ್ ಗೌರ್ಮೆಂಟ್ಸ್ ಲಕ್ಷಣಗಳು ಇರ್ತವೆ ಅಂತಂದರೆ, ಓಕೆ, ಸೊ ಮೊದಲನೇದಾಗಿ ದೇರ್ ವಿಲ್ ಬಿ ಗೌರ್ಮೆಂಟ್ ಎಟ್ ವಿಲೇಜ್, ಓಕೆ, ಟೌನ್ ಆ್ಯಂಡ್ ಡಿಸ್ಟ್ರಿಕ್ಟ್ ಲೆವೆಲ್. ಓಕೆ, ಸೊ ಈ ರೀತಿಯಾದ ವ್ಯವಸ್ಥೆಯಲ್ಲಿ ಯೂಶ್ವಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಹಳ್ಳಿಯಲ್ಲಿ ಒಂದು ರೂರಲ್ ಪಂಚಾಯತ್, ಓಕೆ, ಈ ಎಲ್ಲ ಪಂಚಾಯತ್ಗಳು, ಓಕೆ, ಆಮೇಲೆ ಟೌನ್ ಪಂಚಾಯತ್ಸು ಇವೆಲ್ಲ ಸೇರಿಕೊಂಡು ಏನಾಗಿರುತ್ತೆ, ಒಂದು ತಾಲೂಕ್ ಪಂಚಾಯತ್ ಅಂತ ಇರ್ತೈತಿ. ತಾಲೂಕ್ ಪಂಚಾಯತ್, ಈ ಎಲ್ಲ ತಾಲೂಕ್ ಪಂಚಾಯತ್ಗಳು ಸೇರಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಡಿಸ್ಟ್ರಿಕ್ಟ್ ಪಂಚಾಯತ್ ಅಂತ ಇರ್ತೈತಿ. ಓಕೆ, ಹಳ್ಳಿಯಲ್ಲಿರ್ತಕ್ಕಂಥ ಪಂಚಾಯತ್ ಎಲ್ಲ ಸೇರಿಕೊಂಡು ಏನಾಗ್ತವೆ, ಒಂದು ತಾಲೂಕ್ ಪಂಚಾಯತ್ ಆಗುತ್ತೆ ತಾಲೂಕು ಲೆವೆಲಲ್ಲಿ. ಓಕೆ, ಎಲ್ಲ ತಾಲೂಕು ಸೇರಿಕೊಂಡು ಏನಾಗುತ್ತೆ, ಒಂದು ಡಿಸ್ಟ್ರಿಕ್ಟ್ ಪಂಚಾಯತ್ ಅಂಥೇಳಿ ಈ ರೀತಿಯಾದ ಒಂದು ವ್ಯವಸ್ಥೆ ಯೂಶ್ವಲಿ ಇರುತ್ತೆ. ಇರಲೇಬೇಕು ಅಂತಲ್ಲ, ಸಾಮಾನ್ಯವಾಗಿ ಈ ರೀತಿಯಾದಂಥ ವ್ಯವಸ್ಥೆ ಇರ್ತೈತಿ ಅಂತ. ನೆಕ್ಸ್ಟ್, ಲೋಕಲ್ ಗೌರ್ಮೆಂಟ್ ಏನಿದೆಯಲ್ಲ, ದಿಸ್ ಈಸ್ ದ ಗೌರ್ಮೆಂಟ್ ವಿಚ್ ಈಸ್ ಕ್ಲೋಸೆಸ್ಟ್ ಟು ದ ಕಾಮನ್ ಪೀಪಲ್. ಓಕೆ, ಸಾಮಾನ್ಯ ಜನಗಳಿಗೆ ಅತಿ ಹತ್ತಿರವಾದಂತಹ ಸರ್ಕಾರ ಇದು ಆ್ಯಕ್ಚುಲಿ ಸ್ಥಳೀಯ ಸರ್ಕಾರ. ಆ್ಯಂಡ್ ಇಟ್ ಇನ್ವಾಲ್ವ್ಸ್ ದ ಡೇ ಟು ಡೇ ಲೈಫ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಆರ್ಡಿನರಿ ಸಿಟಿಸನ್ಸ್. ಅಂದರೆ ಸಾಮಾನ್ಯ ಜನಗಳ, ಓಕೆ, ದಿನನಿತ್ಯದ ಒಂದು ಅವರ ಸಮಸ್ಯೆಗಳು, ಓಕೆ, ಅವರ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಅನುಕೂಲಗಳು, ಇವುಗಳನ್ನೆಲ್ಲ ಒದಗಿಸಿಕೊಡುವುದು ಈ ಲೋಕಲ್ ಗವರ್ನಮೆಂಟ್.
And third one is the local knowledge. Okay, the local knowledge and the local interest. Okay, these are essential. These are essential in ಯಾಕೆ in decision ಮೇಕಿಂಗ್. ಓಕೆ, ಸ್ಥಳೀಯವಾಗಿರ್ತಕ್ಕಂಥ ಜ್ಞಾನ, ಅಲ್ಲಿಯ ಸ್ಥಳೀಯ ಆಗಿರ್ತಕ್ಕಂಥ ಆಸಕ್ತಿಗಳು ಇವೆಲ್ಲ ತುಂಬಾ ಮುಖ್ಯ ಆಗಿರುತ್ತೆ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ. ಸೊ ಇವಾಗ ನೋಡಿ, ಉದಾಹರಣೆಗೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಅಂದ್ಕೊಳ್ಳಿ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಇದು. ಓಕೆ, ಇಲ್ಲಿ ರಾಜ್ಯಗಳಿದ್ದಾವೆ, ರಾಜ್ಯ ಸರ್ಕಾರಗಳಿದ್ದಾವೆ. ಓಕೆ, ಈ ರಾಜ್ಯಗಳಲ್ಲಿ ಹಲವಾರು ಪ್ರದೇಶಗಳಿದ್ದಾವೆ, ಜಿಲ್ಲೆಗಳಿದ್ದಾವೆ. ಓಕೆ, ಸೊ ಈಗ ಉದಾಹರಣೆಗೆ ನಮ್ಮ ಹಾವೇರಿ ತಗೊಳ್ಳಿ. ಓಕೆ, ದಿಸ್ ಈಸ್ ದ ಹಾವೇರಿ. ಇದು ನಮ್ಮ ಹಾವೇರಿ ಜಿಲ್ಲೆ. ಈ ಹಾವೇರಿ ಜಿಲ್ಲೆಯಲ್ಲಿ ನಮ್ಮಲ್ಲಿ ತಾಲೂಕುಗಳು ಇದ್ದಾವೆ. ನಮ್ಮ ತಾಲೂಕುಗಳಾದಂತಹ ಹಿರೇಕೆರೂರು, ಓಕೆ, ಅದಾದಮೇಲೆ ಹಾನಗಲ್ಲು, ಓಕೆ, ದೆನ್ ಶಿಗ್ಗಾಂವ್, ಅದಾದಮೇಲೆ ಹಾವೇರಿ ಅನ್ನೋದು ಒಂದು ತಾಲೂಕು, ಆ್ಯಂಡ್ ಸವಣೂರು ಮತ್ತು ಬ್ಯಾಡಗಿ. ಓಕೆ, ಇಷ್ಟೆಲ್ಲ ತಾಲೂಕುಗಳಿದ್ದಾವೆ. ಈ ತಾಲೂಕುಗಳಲ್ಲಿ ಮತ್ತೆ ಹಲವಾರು ಹಳ್ಳಿಗಳು ಬರ್ತವೆ, ಹಲವಾರು ಟೌನ್ಗಳು ಬರ್ತವೆ. ಓಕೆ, ಸೊ ಇಷ್ಟೆಲ್ಲ ಇದೆ. ಸೊ ಹೀಗಿದ್ದಾಗ ಈ ಎಲ್ಲೋ ನಮ್ಮ ಹಿರೇಕೆರೂರಿನ ಒಂದು ಹಳ್ಳಿ ಆದಂತಹ ನಮ್ಮೂರನ್ನೇ ತೊಗೊಳ್ಳೋಣ ಇವಾಗ, ಬೆಟಗೇರಿ. ಓಕೆ, ನಮ್ಮೂರು ಬೆಟಗೇರಿ, ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಬೆಟಗೇರಿಯಪ್ಪ. ಓಕೆ, ನಮ್ಮ ಹಳ್ಳಿಗೆ ಬೇಕಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಅನುಕೂಲಗಳನ್ನು ಎಲ್ಲೋ ಕೇಂದ್ರದಲ್ಲಿ ಕೂತ್ಕೊಂಡಿರ್ತಕ್ಕಂಥವರು ನಿರ್ಧಾರ ಪಡಿಸಿದರೆ ಹೇಗೆ? ಹೌದಾ ಇಲ್ಲ? ನಮ್ಮೂರಿಗೆ ಏನು ಬೇಕು, ನಮ್ಮೂರಿನ ಸಮಸ್ಯೆಗಳು ಏನು ಬೇಕು ಅಂತಕ್ಕಂತಹದ್ದು ಅಲ್ಲಿಯ ಜನಗಳಿಗೆ, ದ ಲೋಕಲ್ ಪೀಪಲ್, ಓಕೆ, ಅವರಿಗೆ ಗೊತ್ತಿರ್ತೈತಿ ಏನು ನಮ್ಮೂರ ಸಮಸ್ಯೆ ಏನು. ಓಕೆ, ಇಲ್ಲಿನ ಸಮಸ್ಯೆಗೆ ಯಾವ ಥರ ನಾವು ಪರಿಹಾರ ಮಾಡ್ಕೋಬೇಕು ಅಂತಕ್ಕಂತಹದ್ದು. ಓಕೆ, ಸೊ ಈ ಕಾರಣಕ್ಕೆ ಏನಾಗಬೇಕು, ಅಲ್ಲಿಯ ಸ್ಥಳೀಯ ಒಂದು ಜ್ಞಾನ, ಸ್ಥಳೀಯ ಆಸಕ್ತಿಗಳು ಡಿಸಿಷನ್ನಲ್ಲಿ, ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಬಹಳನೇ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಸೊ ಈ ರೀತಿಯ ಸ್ಥಳೀಯ ಸರ್ಕಾರಗಳು ಅಲ್ಲಿಯ ಜನಗಳೇ ಭಾಗವಹಿಸಿ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ದಟ್ ವಿಲ್ ಲೀಡ್ ಟು ಅ ಪೀಪಲ್ ಫ್ರೆಂಡ್ಲಿ ಅಡ್ಮಿನಿಸ್ಟ್ರೇಷನ್. ಓಕೆ, ಜನಸ್ನೇಹಿ ಆಡಳಿತ, ಪೀಪಲ್ ಫ್ರೆಂಡ್ಲಿ ಅಡ್ಮಿನಿಸ್ಟ್ರೇಷನ್ ಆಗುತ್ತೆ. ಆಮೇಲೆ ಯಾವುದೇ ಒಂದು ಕೆಲಸವನ್ನಾಗಲಿ ಅದನ್ನು ಭಾಳ ಎಫಿಷಿಯೆಂಟಾಗಿ ಮಾಡ್ತೀವಿ. ಓಕೆ, ಎಫಿಷಿಯೆಂಟ್ ಅಂದರೆ ವಿತಿನ್ ಟೈಮಲ್ಲಿ ನಾವು ಕಂಪ್ಲೀಟ್ ಮಾಡೋದು, ಆ್ಯಂಡ್ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಆಲ್ಸೋ. ಓಕೆ, ಸೊ ಎಲ್ಲ ಕಾರಣಕ್ಕೆ ದ ಲೋಕಲ್ ಗೌರ್ಮೆಂಟ್, ಸ್ಥಳೀಯ ಸರ್ಕಾರ ಅನ್ನೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಅಪಾರ್ಟ್ ಫ್ರಮ್ ದಿಸ್, ಸೊ ಲೋಕಲ್ ಗೌರ್ಮೆಂಟ್ ಇದ್ದಾಗ ಇಟ್ ವಿಲ್ ಬಿ ವೆರಿ ಮಚ್ ಕನ್ವೀನಿಯೆಂಟ್, ಓಕೆ, ಫಾರ್ ಪೀಪಲ್. ಯಾಕೆ? ಟು ಅಪ್ರೋಚ್ ದ ಲೋಕಲ್ ಗೌರ್ಮೆಂಟ್. ಅಂದರೆ ಸ್ಥಳೀಯ ಇರತಕ್ಕಂಥ ಜನಗಳಿಗೆ, ಸೊ ಅವರು ಅಲ್ಲಿ ಹೋಗಿ ಸರ್ಕಾರವನ್ನು, ಅಂದರೆ ಲೋಕಲ್ ಸರ್ಕಾರ, ಪಂಚಾಯತ್ ಆಗಲಿ ಟೌನ್ ಆಗಲಿ, ಓಕೆ, ಅವರನ್ನು ಹೋಗಿ ಏನು ಮಾಡ್ಬೋದು, ಅವರು ಅಲ್ಲಿ ಅವರ ಸಮಸ್ಯೆಗಳನ್ನು ಹೇಳ್ಕೋಬೋದು. ಓಕೆ, ಸೊ ಅವರು ಹೋಗಿ ಅಲ್ಲಿ ಅಪ್ರೋಚ್ ಮಾಡ್ಬೋದು. ಸೊ ಅದಕ್ಕೋಸ್ಕರ, ಆ್ಯಂಡ್ ದೇ ಕ್ಯಾನ್ ಎನ್ಶೂರ್ ದಟ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್. ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್ ಭಾಳ ಬೇಗ, ಕ್ವಿಕ್ಲಿ. The problems will be solved quickly and also with minimum cost. ಓಕೆ, ಸೊ ಈ ಥರ ಸಮಸ್ಯೆಗಳನ್ನು ಬಹಳ ಬೇಗ ನಾವು ಪರಿಹರಿಸ್ಕೋಬೇಕು. ಅದು ವಿತ್ ಕಡಿಮೆಯ ಖರ್ಚಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ಥಳೀಯ ಸರ್ಕಾರ ಅಂತಕ್ಕಂತಹದ್ದು ಬಹಳನೇ ಮುಖ್ಯ ಆಗುತ್ತೆ. ಆ್ಯಂಡ್ ಐದನೇ ಒಂದು ವ್ಯವಸ್ಥೆ ಅಥವಾ ಐದನೇ ಒಂದು ಇಂಪಾರ್ಟೆನ್ಸ್ ಏನಪ್ಪ ಲೋಕಲ್ ಗೌರ್ಮೆಂಟ್ ಅಂತ ಹೇಳಿದ್ರೆ, ಇಟ್ ವಿಲ್ ಲೀಡ್ ಟು ದ ಪಾರ್ಟಿಸಿಪೇಷನ್ ಆಫ್ ಪೀಪಲ್. ಲೋಕಲ್ ಪೀಪಲ್ ಏನಿದಾರಲ್ಲ, ಸೊ ಅವರು ಭಾಗವಹಿಸ್ತಾರೆ ಸರ್ಕಾರದಲ್ಲಿ, ಅಲ್ಲಿನ ರಾಜಕೀಯದಲ್ಲಿ ಅವರು ಭಾಗವಹಿಸ್ತಾರೆ. ಆ್ಯಂಡ್ ದೇರ್ ಬೈ ಇಟ್ ಈಸ್ ಲೀಡಿಂಗ್ ಟು ದ ಪಾರ್ಟಿಸಿಪೇಟರಿ ಡೆಮೋಕ್ರಸಿ. ಈ ಕೀವರ್ಡ್ ನೆನ್ಪಿಟ್ಕೊಳ್ಳಿ, ಪಾರ್ಟಿಸಿಪೇಟರಿ ಡೆಮೋಕ್ರಸಿ. ಓಕೆ, ಅಂದರೆ ಭಾಗವಹಿಸುವಂತಹ ಪ್ರಜಾಪ್ರಭುತ್ವ, ಅಂದರೆ ಜನಗಳೇ ಇಲ್ಲಿ ಭಾಗವಹಿಸ್ಬೋದು. ಓಕೆ, ಫಸ್ಟ್ ಏನು ನಾವು ನೋಡಿದ್ವಿ,
ಜನಗಳು ಕಾಮನ್ ಪೀಪಲ್ ದೇ ವಿಲ್ ಎಲೆಕ್ಟ್ ದೇರ್ ರಿಪ್ರೆಸೆಂಟೇಟಿವ್. ಓಕೆ, ಅವರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾ ಇದ್ದರು. ಬಟ್ ಸ್ಥಳೀಯ ಸರ್ಕಾರದಲ್ಲಿ ಈ ಜನಗಳೇ ಇವ್ರು ಏನು ಮಾಡ್ತಾರೆ, ಸೊ ನಾವು ದೇ ವಿಲ್ ಪಾರ್ಟಿಸಿಪೇಟ್ ಇನ್ ದ ಲೋಕಲ್ ಗವರ್ನಮೆಂಟ್. ಆ್ಯಂಡ್ ಈ ಥರ ಸ್ಥಳೀಯ ಜನಗಳೇ ಸರ್ಕಾರದಲ್ಲಿ ಭಾಗವಹಿಸೋದ್ರಿಂದ ಏನಾಗ್ತದೆ ಅಂದ್ರೆ ದಿರ್ ವಿಲ್ ಬಿ ರೆಸ್ಪಾನ್ಸಿಬಿಲಿಟಿ. ಲೋಕಲ್ ಜನಗಳು ಎದ್ದು ಬಿದ್ದರೂ ಪರಿಚಯ ಇರ್ತಾರೆ, ಸೊ ಅದಕ್ಕೆ ಒಂದು ಜವಾಬ್ದಾರಿ ಇರ್ತೈತಿ. ಜನಗಳು ಪ್ರಶ್ನೆ ಕೇಳ್ತಾರೆ ರೀ. ಓಕೆ, ಆ್ಯಂಡ್ ದೇ ವಿಲ್ ಬಿ ಅಕೌಂಟಬಲ್. ದೇ ವಿಲ್ ಬಿ ಅಕೌಂಟಬಲ್ ಟು ಪೀಪಲ್. ಜನಗಳಿಗೆ ಅವರೇನಾಗಿರ್ತಾರೆ, ಹೊಣೆಗಾರರಾಗಿರ್ತಾರೆ. ಸೊ ಉದಾಹರಣೆಗೆ ನೋಡಿ, ಒಬ್ಬ ಪಂಚಾಯತ್ ಅಧ್ಯಕ್ಷದ ಅಂತ ತಿಳ್ಕೊರಿಲಿ. ಓಕೆ, ಅಧ್ಯಕ್ಷ ಅವ ಒಂದು ಹಳ್ಳಿ ಒಳಗೆ ಪಂಚಾಯತ್ ಅಧ್ಯಕ್ಷ ಅಂತ ತಿಳ್ಕೊರಿ. ಅವ ಎದ್ದು ಬಿದ್ದರೂ ಹಳ್ಳಿಯಾಗ ಇರಲೇಬೇಕು. ಓಕೆ, ಸೊ ಇವ ಎಲ್ಲರ ದಾರ್ಯಾಗ ಹೊಂಟ ಅಂದ್ರೂ ಜನ ಏನು ರೀ ಅಧ್ಯಕ್ಷರ ಇವತ್ತು ಈ ಕೆಲಸ ಆಗಲಿಲ್ಲಲ್ಲ, ಓಕೆ ಏನು ರೀ ಅಧ್ಯಕ್ಷರ ಏನು ನೀವು ಏನೋ ಗಮನ ಹರಿಸೋಲ್ರಲ್ಲ ಅಂಥೇಳಿ ಪ್ರಶ್ನೆ ಕೇಳ್ತಾರೆ. ಓಕೆ, ಸೊ ಹಿಂಗೆ ಇಟ್ ವಿಲ್ ಲೀಡ್ ಟು ದ ಅಕೌಂಟಬಿಲಿಟಿ. ಜನಗಳಿಗೆ ಅತಿ ಹತ್ತಿರವಾಗಿರ್ತಾರೆ. ಸೊ ಇಟ್ ವಿಲ್ ಲೀಡ್ ಟು ದ ಅಕೌಂಟಬಿಲಿಟಿ. ಜನಗಳಿಗೆ ಅವರು ಜವಾಬ್ದಾರಿಯುತರ ಆಗಿರ್ತಾರೆ. ಓಕೆ, ಸೊ ಈ ರೀತಿ ಒಂದು ವ್ಯವಸ್ಥೆಗೆ ಸೊ ಸ್ಥಳೀಯ ಸರ್ಕಾರ ಅಂತಕ್ಕಂಥದ್ದು ಬಹಳನೇ ಮುಖ್ಯ ಆಗುತ್ತೆ. ಓಕೆ, ಸೊ ಆ್ಯಂಡ್ ಇನ್ನೊಂದು ತುಂಬಾ ಮುಖ್ಯವಾದಂಥ ಇಂಪಾರ್ಟೆನ್ಸ್ ಅಂತ ಹೇಳಿದರೆ ಇನ್ ಡೆಮೋಕ್ರಸಿ. ಓಕೆ, ಪ್ರಜಾಪ್ರಭುತ್ವದಲ್ಲಿ ಏನಪ್ಪ ಅಂತ ಹೇಳಿದರೆ ದ ಪ್ರಾಬ್ಲಮ್ಸ್ ಅಥವಾ ದ ಪ್ರಾಬ್ಲಮ್ಸ್ ಆರ್ ವರ್ಕ್ಸ್ which can be dealt at local level. ಓಕೆ, ಅಂದರೆ ಪ್ರಜಾಪ್ರಭುತ್ವದಲ್ಲಿ ಏನೇ ಒಂದು ಸಮಸ್ಯೆ ಆಗಲಿ, ಒಂದು ಕೆಲಸ, ಓಕೆ ಅದನ್ನು ಸ್ಥಳೀಯವಾಗಿ ನಾವು ಮಾಡಬಹುದು ಅಂತಕ್ಕಂಥ ಒಂದು ಸಾಧ್ಯತೆ ಏನಾದರೂ ಇದ್ದರೆ, ಓಕೆ ದಟ್ ಶುಡ್ ಬಿ ಹ್ಯಾಂಡಲ್ಡ್ ಬೈ ದ ಲೋಕಲ್ ಪೀಪಲ್. ಹೆಂಗೆ? ಥ್ರೂ ದೇರ್ ರೆಪ್ರೆಸೆಂಟೇಟಿವ್ಸ್. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಏನೇ ಒಂದು ಸಮಸ್ಯೆ ಲೋಕಲ್ ಲೆವೆಲಲ್ಲಿ ಸ್ಥಳೀಯವಾಗಿ ನಾವು ಬಗೆಹರಿಸ್ಕೋಬಹುದು ಅಂತ ಹೇಳಿದ್ರೆ ದಟ್ ಹ್ಯಾಸ್ ಟು ಬಿ ಹ್ಯಾಂಡಲ್ಡ್ ಬೈ ದ ಲೋಕಲ್ ಪೀಪಲ್. ಸ್ಥಳೀಯ ಜನಗಳೇ ಅದನ್ನು ಮಾಡಬಹುದು. ಹೇಗೆ ಮಾಡ್ಬೋದು? ಥ್ರೂ ದೇರ್ ಅವರ ಒಂದು ಪ್ರತಿನಿಧಿಗಳ ಲೋಕಲಲ್ಲೂ ಸಹಿತ ಪಂಚಾಯತಿ ಎಲೆಕ್ಷನ್ ಇರ್ತವೆ. ಸೊ ಅವರ ಪ್ರತಿನಿಧಿಗಳ ಮೂಲಕ ಅವರು ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ಅಂಥೇಳಿ. ಓಕೆ, ಸೊ ಇವೆಲ್ಲ ಲೋಕಲ್ ಗೌರ್ಮೆಂಟಿನ ಒಂದಿಷ್ಟು ಇಂಪಾರ್ಟೆನ್ಸ್ ಅಥವಾ ಸಿಗ್ನಿಫಿಕೆನ್ಸ್, ಅದರ ಒಂದು ಪ್ರಾಮುಖ್ಯತೆ ಇರತಕ್ಕಂತಹದ್ದು. ನೌ ಲೆಟ್ಸ್ ಸಿ ದ ಗ್ರೋತ್ ಆಫ್ ಲೋಕಲ್ ಗೌರ್ಮೆಂಟ್ ಇನ್ ಇಂಡಿಯಾ. ಸೊ ಈ ಸ್ಥಳೀಯ ಸರ್ಕಾರಗಳು ಯಾವ ಥರ ಬೆಳೆದು ಯಾವ ಥರ ಹುಟ್ಕೊಂಡವು, ಓಕೆ ಇದನ್ನು ನೋಡೋಣ. ಸ್ಥಳೀಯ ಸರ್ಕಾರ ಅಂತಕ್ಕಂಥದ್ದು ನಮ್ಮ ದೇಶಕ್ಕೆ ಇದೇನು ಹೊಸದಲ್ಲ ಸರ್ ಇದು. ಓಕೆ, ಸೊ ನೀವು ಇವತ್ತು ಸಹಿತ ಗ್ರಾಮ ಪಂಚಾಯತ್ ಸರ್ಕಾರ ನಿರ್ಮಿಸ್ತಕ್ಕಂಥ ಗ್ರಾಮ ಪಂಚಾಯತ್ ಒಂದು ಕಡೆ ಇದ್ದರೆ ಅಲ್ಲಿ ಇನ್ನೂ ನಮ್ಮ ಹಳ್ಳಿ ಒಳಗೆ ಪಂಚರು ಅಂತ ಅದಾರ. ಓಕೆ, ಪಂಚರು ಅಂತೇಳಿ ಇರ್ತಾರೆ. ಈ ಪಂಚರು ಅದಾರಲ್ಲ, ಇವರು ಊರಾಗಿನ ಹಿರಿಯ ಮಂದಿ, ಓಕೆ ಅಥವಾ ಇನ್ಫ್ಲೂಯೆನ್ಷಿಯಲ್ ಇರತಕ್ಕಂಥ ಮಂದಿ. ಇವ್ರು ಏನಂದ್ರೆ ಇವರು ಇನ್ಫಾರ್ಮಲ್ ರೀ ಇವರು. ಓಕೆ, ಇವರು ಇನ್ಫಾರ್ಮಲ್, ಇವರು ಪಂಚರು. ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಸ್ ಏನೋ ರಾಜಕೀಯದ ಮೂಲಕ ಏನು ಆಯ್ಕೆ ಆಗ್ತಾರೆ ಎಲೆಕ್ಷನ್, ಇವರು ಫಾರ್ಮಲ್ ಲೀಡರ್ಸ್. ಇವರು ಏನದಾರಲ್ಲ, ಇವರು ಇನ್ಫಾರ್ಮಲ್ ಲೀಡರ್ಸ್. ಇವ್ರ ಕೈಯಾಗ ಸರ್ಕಾರದ ಅಧಿಕಾರ ಅಂತಕ್ಕಂಥದ್ದು ಇರ್ತೈತಿ. ಇವರಿಗೆ ಸರ್ಕಾರದಿಂದ ಹಣ ಬರ್ತೈತಿ ರೀ. ಓಕೆ, ಇವರು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆ ಇರ್ತೈತಿ ಇವರಲ್ಲಿ ಹಂಗಿರೋದಿಲ್ಲ ಇವರು. ಸೊ ಇವ್ರು ಹೆಂಗಂದ್ರೆ ಊರಾಗ ಏನಾರ ಗಲಾಟೆ ಅದು ಸಮಸ್ಯೆ ಅದು ಅಂದ್ರೆ ಅವುಗಳನ್ನು ಏನೋ ಮಧ್ಯವಸ್ಥಿಕೆ ವಹಿಸೋದು. ಓಕೆ, ಅವಕ್ಕೆ ತೀರ್ಮಾನ ಕೊಡೋದು. ಓಕೆ, ಇದು ಒಂಥರ ಇನ್ಫಾರ್ಮಲ್ ರೀ ಇದು. ಓಕೆ, ನಾವು ಪೊಲೀಸ್ ಕೋರ್ಟ್ ಅಡ್ಡಾಡೋ ಬದಲು ನಮ್ಮ ಸಮಸ್ಯೆ ನಾವು ಬಗೆಹರಿಸ್ಕೊತೇವೆ ಅನ್ನೋದು. ಸೊ ಇಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಆಧುನಿಕ ಕಾಲದಿಂದನೂ ಐತ್ರಿ ಇದು. ಓಕೆ, ಏನ್ಸಿಯಂಟ್ ಟೈಮ್ಸ್, ಆಧುನಿಕ ಕಾಲದಿಂದನೂ ಸಹಿತ ಈ ವ್ಯವಸ್ಥೆ ಐತಿ ಪಂಚರು ಅಂಥೇಳಿ. ಸೊ ನಮ್ಮ ಆಧುನಿಕ ಕಾಲದಲ್ಲಿ ಅಲ್ಲಿ ಸಭಾಸ್ ಅಂಥೇಳಿ ಮತ್ತು ಸಮಿತಿಗಳು ಅಂಥೇಳಿ, ಅಂದರೆ ಲೋಕಲ್ ಜನಗಳೇ ಒಂದು ಸಭೆಯನ್ನು, ಇವತ್ತು ಗ್ರಾಮ ಸಭೆ ಅಂತೀವಲ್ಲ ಹಂಗೆ ಅವಾಗ ಲೋಕಲ್ ಜನ ಎಲ್ಲರೂ ಸೇರ್ಕೊಂಡು ಒಂದು ಸಭೆಯನ್ನು ಮಾಡೋದು. ಓಕೆ, ಸೊ ಅವರು ಸಮಿತಿಗಳನ್ನು ಮಾಡ್ಕೊಳ್ಳೋದು. ಹಿಂಗೆ ಮಾಡಿ ಅವ್ರೇನು ಮಾಡ್ತಿದ್ರು, ಅಲ್ಲಿಯ ಲೋಕಲ್ ಜನಗಳ ಒಂದು ಸಮಸ್ಯೆಗಳನ್ನು ಅವರೇ ಬಗೆಹರಿಸ್ಕೊತಾ ಇದ್ದರು.
ಸೊ ಇದನ್ನು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಬ್ರಿಟಿಷ್ ಕಾಲದಲ್ಲಿ 1882ರಲ್ಲಿ ಲಾರ್ಡ್ ರಿಪ್ಪನ್ ಅಂಥೇಳಿ ಒಬ್ಬ ಬ್ರಿಟಿಷ್ ಅಧಿಕಾರಿ, ಬ್ರಿಟಿಷ್ ಗವರ್ನರ್ ಜನರಲ್, ಓಕೆ, ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ರಿಪ್ಪನ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಹಿ ಎಸ್ಟಾಬ್ಲಿಷ್ಡ್ ದ ಲೋಕಲ್ ಬೋರ್ಡ್ಸ್. ಅವತ್ತು ಲೋಕಲ್ ಬೋರ್ಡ್ಸ್ ಅಂಥೇಳಿ, ಸ್ಥಳೀಯ ಮಂಡಳಿ ಅಂಥೇಳಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆತ ಎಸ್ಟಾಬ್ಲಿಷ್ ಮಾಡ್ತಾನೆ ರೀ. ಸೊ ದಿಸ್ ಫೆಲೋ ಲಾರ್ಡ್ ರಿಪ್ಪನ್ ಇದಾನಲ್ಲ, ಹೀ ಈಸ್ ನೋನ್ ಆಸ್ ದ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಇನ್ ಇಂಡಿಯಾ. ನೆನ್ಪಿಟ್ಕೋರಿ, ಇದನ್ನು ಭಾಳ ಎಕ್ಸಾಮ್ಸಲ್ಲಿ ಕೇಳ್ತಾರೆ ಇದನ್ನು. ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇನ್ ಇಂಡಿಯಾ ಅಂದ್ರೆ ನಿಮಗೆ ಕಣ್ಣು ಮುಚ್ಕೊಂಡು ಲಾರ್ಡ್ ರಿಪ್ಪನ್ ಅಂತಕ್ಕಂಥ ಈ ಹೆಸರು ನೆನಪಾಗಬೇಕು. ಯಾವಾಗ? 1882ರಾಗ. ಸೊ ಇದು ಹಿಂಗೆ ಶುರು ಆಗಿದ್ದು. ಓಕೆ, ಅದಾದಮೇಲೆ ಲೋಕಲ್ ಬೋರ್ಡ್ಸ್ ಸೆಟಪ್ ಆದವು ಅಲ್ಲೇ ಇಲ್ಲೇ. ಸೊ ಅದಾದಮೇಲೆ 1919ರ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್, ಓಕೆ, 1919ರ ಭಾರತೀಯ ಸರ್ಕಾರ ಕಾಯ್ದೆ ಅಂಥೇಳಿ ಒಂದು ಬ್ರಿಟಿಷ್ ಸರ್ಕಾರ ಕಾಯ್ದೆಯನ್ನು ಮಾಡ್ತಾರೆ. ಸೊ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಆ್ಯಸ್ ಅ ಲೀಗಲಿ ಲಾ ಮೂಲಕ ಏನು ಮಾಡ್ತಾರೆ, ದೇ ವಿಲ್ ಎಸ್ಟಾಬ್ಲಿಷ್ ದ ವಿಲೇಜ್ ಪಂಚಾಯತ್ಸ್. ಓಕೆ, ವಿಲೇಜ್ ಪಂಚಾಯತ್, ಹಳ್ಳಿಯ ಪಂಚಾಯತಿಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಇನ್ ವೇರಿಯಸ್ ಪ್ರಾವಿನ್ಸಸ್. ಓಕೆ, ಬ್ರಿಟಿಷ್ ಕಾಲದಲ್ಲಿ ನಮಗೆ ಗೊತ್ತು ಪ್ರಾವಿನ್ಸಸ್ ಹೆಂಗಿದ್ವು ಅಂಥೇಳಿ. ಓಕೆ, ಪ್ರಾವಿನ್ಸಸ್ ಯಾವ ವ್ಯವಸ್ಥೆ ಇದ್ವು ಅಂತ ಹೇಳಿದ್ರೆ, ಓಕೆ, ಸೊ ನೋಡೋಣ ಇವಾಗ ಬ್ರಿಟಿಷ್ ಕಾಲದಲ್ಲಿ. ಓಕೆ, ಪ್ರೊವಿನ್ಷಿಯಲ್ ವ್ಯವಸ್ಥೆ ಅಂತಕ್ಕಂಥದ್ದು ಇತ್ತು ರೀ. ಓಕೆ, ಸೊ ಇಲ್ಲಿ ಉದಾಹರಣೆಗೆ ಬೆಂಗಾಲ್ ಪ್ರಾವಿನ್ಸ್, ಓಕೆ, ಆ್ಯಂಡ್ ಇಲ್ಲಿ ಮದ್ರಾಸ್ ಪ್ರಾವಿನ್ಸ್, ಓಕೆ, ಇಲ್ಲಿ ಬಾಂಬೆ ಪ್ರಾವಿನ್ಸ್, ಈ ಥರ ಪ್ರಾವಿನ್ಸ್ಗಳು ಇದ್ವು. ಸೊ ಈ ಪ್ರಾವಿನ್ಸ್ಗಳ ಕೆಳಗಡೆ ಬರ್ತಕ್ಕಂಥ ಹಲವಾರು ಪ್ರದೇಶಗಳು. ಸೊ ಇಲ್ಲಿ ಏನು ಮಾಡಿದ್ರು ಇವರು ಅಂತ ಹೇಳಿದ್ರೆ ವಿಲೇಜ್ ಪಂಚಾಯತ್ಸ್ ಲೋಕಲ್ ಲೆವೆಲಲ್ಲಿ ಇವರು ಏನು ಮಾಡ್ತಾರೆ, ಅವುಗಳನ್ನು ಸ್ಥಾಪಿಸ್ತಾರೆ ಸರ್. ಓಕೆ, ಸೊ ಈ ರೀತಿ ಒಂದು ಕಾನೂನಿನ ಮೂಲಕ ಪಂಚಾಯತ್ಸ್ ಅನ್ನೋದು ಶುರುವಾಯಿತು ಆ ಟೈಮಲ್ಲಿ. ಆ್ಯಂಡ್ ಸೊ ಇದಾದ ನಂತರ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ, ಓಕೆ, ಫ್ರೀಡಮ್ ಸ್ಟ್ರಗಲ್, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ನಾಯಕರಾದಂತಹ ಮಹಾತ್ಮ ಗಾಂಧೀಜಿ, ಈ ಮಹಾತ್ಮ ಗಾಂಧೀಜಿಯವರ ಒಂದು ತತ್ವ ಏನಾಗಿತ್ತಪ್ಪ ಅಂತ ಹೇಳಿದರೆ ಪವರ್ ಅಂತದ್ದು. ಓಕೆ, ಪವರ್ ಆ್ಯಂಡ್ ಅಥಾರಿಟಿ. ಓಕೆ, ಅಧಿಕಾರ ಅಂತಕ್ಕಂಥದ್ದು ಇಟ್ ಶುಡ್ ಬಿ ಡಿಸೆಂಟ್ರಲೈಸ್ಡ್. ಈ ಶಬ್ದ ನೆನ್ಪಿಟ್ಕೋರಿ, ಡಿಸೆಂಟ್ರಲೈಸೇಷನ್. ಡಿಸೆಂಟ್ರಲೈಸೇಷನ್ ಈಸ್ ನಥಿಂಗ್ ಬಟ್ ವಿಕೇಂದ್ರೀಕರಣ. ಓಕೆ, ವಿಕೇಂದ್ರೀಕರಣ. ವಿಕೇಂದ್ರೀಕರಣ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಅಧಿಕಾರ ಅಂತಕ್ಕಂಥದ್ದು ಕೇವಲ ಒಂದು ಕಡೆ ಮಾತ್ರ ಅದು ಕೇಂದ್ರೀಕೃತ ಆಗಬಾರ್ದು, ಅದು ವಿಕೇಂದ್ರೀಕರಣ ಆಗಬೇಕು. ಅಧಿಕಾರ ಅನ್ನೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದಿಷ್ಟು ಅಧಿಕಾರ, ಸ್ಟೇಟ್ ಗೌರ್ಮೆಂಟಲ್ಲಿ ಒಂದಿಷ್ಟು ಅಧಿಕಾರ, ಸ್ಟೇಟಿಂದ ಕೆಳಗಡೆ ಲೋಕಲ್ ಗೌರ್ಮೆಂಟ್ ಅಲ್ಲಿ ಒಂದಿಷ್ಟು ಅಧಿಕಾರ. ಸೊ ಈ ಥರ ವಿಕೇಂದ್ರೀಕರಣ ಆಗಬೇಕು ಅಧಿಕಾರ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ತತ್ವ ಆಗಿತ್ತು. ಸೊ ಆ ಒಂದು ಉದ್ದೇಶದಿಂದ ನಾವು ನಮ್ಮ ಸಂವಿಧಾನದಲ್ಲಿ ನಾವೇನು ಮಾಡಿದ್ವಿ, ಲೋಕಲ್ ಗೌರ್ನಮೆಂಟ್, ಸ್ಥಳೀಯ ಸರ್ಕಾರ ಅಂಥೇಳಿ ನಾವು ಒಂದು ಸಬ್ಜೆಕ್ಟನ್ನು ತೊಗೊಂಬಂದ್ವಿ ರೀ. ಈ ಸಬ್ಜೆಕ್ಟು ಇಟ್ ಕಮ್ಸ್ ಅಂಡರ್ ದ ಸ್ಟೇಟ್ ಲಿಸ್ಟ್, ರಾಜ್ಯಗಳ ಪಟ್ಟಿ. ನಾವು 7th ಶೆಡ್ಯೂಲ್ ನಮ್ಮ ಹಿಂದಿನ ಕ್ಲಾಸಸ್ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಿರ್ತದೆ ಈಗ 7th ಶೆಡ್ಯೂಲ್ ಅಂದರೆ ಏನಂತ. ಆ 7th ಶೆಡ್ಯೂಲ್ ರಾಜ್ಯಗಳ ಪಟ್ಟಿಯಲ್ಲಿ ಸ್ಥಳೀಯ ಸರ್ಕಾರ, ಲೋಕಲ್ ಗೌರ್ಮೆಂಟ್ ಅನ್ನೋದು ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ಆಲ್ಸೋ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಓಕೆ, ರಾಜ್ಯ ನೀತಿ ನಿರ್ದೇಶನಗಳೇನಿದಾವೆ, ಸೊ ಆ ನಿರ್ದೇಶನದಲ್ಲೂ ಸಹಿತ ವಿಲೇಜ್ ಪಂಚಾಯತನ್ನು ಮೆನ್ಷನ್ ಮಾಡಲಾಗಿದೆ. ಇಟ್ ಈಸ್ ಅಂಡರ್ ದ ಆರ್ಟಿಕಲ್ 40 ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನ 40ನೇ ವಿಧಿಯಲ್ಲಿ ವಿಲೇಜ್ ಪಂಚಾಯತ್ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ಸೊ ಆದರೆ ಈ DPSP ಅನ್ನೋದೇನೈತಲ್ಲ, ಇದು ಕಂಪಲ್ಸರಿ ಅಲ್ಲ ಸರ್ಕಾರಕ್ಕೆ. ಇದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತಕ್ಕಂಥ ಯಾವುದೇ ರೀತಿಯಾದಂಥ ಕಂಪಲ್ಸರಿ ಇಲ್ಲ. ಸೊ ಹಿಂಗೆ ಯಾಕೆ ಮಾಡಿದ್ವಿ ನಾವು? ಹಂಗಾರೆ ನಮ್ಗೆ ವಿಲೇಜ್ ಪಂಚಾಯತ್ ಬೇಕು ಅನ್ನೋದು ಗೊತ್ತು, ಆದರೂ ನಾವು ಯಾಕೆ ಅದನ್ನು ಕಂಪಲ್ಸರಿ ಮಾಡಲಿಲ್ಲ, ಅದನ್ನು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಹಾಕಿದ್ದೀವಿ ರೀ. ಕೇವಲ ಒಂದು ನಿರ್ದೇಶನ ಆಯ್ತು ರೀ ಇದು. ಓಕೆ, ಇದು ಇಂಪ್ಲಿಮೆಂಟ್ ಮಾಡ್ಬೋದು ಬಿಡ್ಬೋದು ಸರ್ಕಾರ, ಹಿಂಗೆ ಯಾಕೆ ಮಾಡಿದ್ದೀವಿ ರೀ ಅಂತ ಕೇಳಿದ್ರೆ
ಇದಕ್ಕೆ ಒಂದಿಷ್ಟು ಕಾರಣಗಳಿದಾವೆ. ಏನಪ್ಪ ಅಂತ ಹೇಳಿದ್ರೆ, ನಾವು 1947ರಲ್ಲಿ ನಮಗೇನು ಸ್ವಾತಂತ್ರ್ಯ ಸಿಕ್ತಲ್ಲ, ಸೊ ಆವಾಗ ಇಂಡಿಯಾ ಮತ್ತು ಪಾಕಿಸ್ತಾನ ಅಂಥೇಳಿ ವಿಭಜನೆ ಆಯಿತು ಸರ್. ಸೊ ಈ ವಿಭಜನೆ ಆಗೋ ಟೈಮಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಏನಾಯಿತು, ವೈಲೆನ್ಸ್ ಆಯಿತು. ಓಕೆ, ಹಿಂಸಾತ್ಮಕ ಒಂದಿಷ್ಟು ಕೃತ್ಯಗಳು ನಡೆದವು ರೀ. ಓಕೆ, ಹಿಂದೂ ಮುಸ್ಲಿಂ ಗಲಾಟೆಗಳಾದವು ರೀ. ಸೊ ಈ ಕಾರಣಕ್ಕೆ ಏನು ಮಾಡಿದ್ರು, ನಮ್ಮ ಸಂವಿಧಾನ ಇದ್ದಂಥ ನಾಯಕರು ಸಚಾಸ್ ಯಾರು, ಜವಾಹರ್ಲಾಲ್ ನೆಹರು ಅವರು, ಇವರು ಏನು ಅಭಿಪ್ರಾಯ ಪಟ್ಟರು ಅಂತ ಹೇಳಿದ್ರೆ, ಸೊ ಅತಿ ಹೆಚ್ಚು ಡಿಸೆಂಟ್ರಲೈಸ್ ಇವಾಗಲೇ ನಾವು ಮಾಡಿಬಿಟ್ರೆ, ಈ ಸ್ವತಂತ್ರ ಸಿಕ್ಕ ತಕ್ಷಣ ನಾವು ಬಹಳಷ್ಟು ವಿಕೇಂದ್ರೀಕರಣ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಏನಾಗ್ಬೋದು, ನಮ್ಮ ದೇಶ ಯೂನಿಟಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ, ನಮಗೆ ಒಗ್ಗಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅಭಿಪ್ರಾಯಪಟ್ಟು ಏನು ಮಾಡಿದೆ ಅಂದರೆ ಇವುಗಳನ್ನು DPSPನಲ್ಲಿ ಇಟ್ಟರು ಸರ್, ಕಂಪಲ್ಸರಿ ಮಾಡಲಿಲ್ಲ. ಓಕೆ, ಇದು ಒಂದು ಕಾರಣ. ಓಕೆ, ಸೊ ಅದಾದಮೇಲೆ ನಮ್ಮ BR ಅಂಬೇಡ್ಕರ್ ಅವರು, ಓಕೆ, BR ಅಂಬೇಡ್ಕರ್ ಇವರ ಒಂದು ಅಭಿಪ್ರಾಯ ಏನಾಗಿತ್ತು ಅಂತ ಹೇಳಿದ್ರೆ, ಸಂವಿಧಾನವನ್ನು ರಚನೆ ಮಾಡುವಾಗ, ಸೊ ವಿಲೇಜ್ ಪಂಚಾಯತ್ ಅಂತ ಹೇಳ್ತಿರಲ್ಲ, ಓಕೆ, ವಿಲೇಜ್ ಪಂಚಾಯತಿಗೆ ಹೆಚ್ಚಿಗೆ ಅಧಿಕಾರ ಕೊಡಬೇಕು. ಓಕೆ, ಅವರ ಒಂದು ಸರ್ಕಾರ ಅವರೇ ನಡೆಸ್ಬೇಕು ಅಂತ ಹೇಳ್ತಿರಲ್ಲ, ಆದರೆ ನಿಮಗೆ ಹಳ್ಳಿ ವ್ಯವಸ್ಥೆ ಗೊತ್ತೇನು ಹೆಂಗೈತಿ? ಓಕೆ, ಹಳ್ಳಿ ವ್ಯವಸ್ಥೆ ಹೆಂಗೈತಿ ಅಂದರೆ ಇಟ್ ಈಸ್ ಫುಲ್ ಆಫ್ ಕ್ಯಾಸ್ಟ್ ಸಿಸ್ಟಮ್. ಓಕೆ, ಜಾತಿ ವ್ಯವಸ್ಥೆ ಐತೆ ಸರ್ ಅಲ್ಲಿ. ಓಕೆ, ಅಲ್ಲಿ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಐತೆ ಸರ್, ಅಲ್ಲಿ ಜಾತಿ ನಿಂದನೆ ಐತೆ ಸರ್ ಅಲ್ಲಿ. ಓಕೆ, ಇದು ಹಿಂಗೆ ವಾದ ಮಾಡಿದ್ರು ಅವರು. ಓಕೆ, ನೀವು ಹಳ್ಳಿಗೆ ಅತಿ ಇವತ್ತು ಕೂಡ ಐತೆ ಸರ್ ಇದು. ಓಕೆ, ಜಾತಿ ವ್ಯವಸ್ಥೆ, ಜಾತಿಯ ಒಂದು ನಿಂದನೆಗಳು ಇವತ್ತು ಇದ್ದಾವೆ. ಓಕೆ, ಸೊ ಹಿಂಗೆ ಈ ಥರ ವ್ಯವಸ್ಥೆ, ಇಲ್ಲಿ ಸಮಾನತೆ ಅನ್ನೋದೇ ಇಲ್ಲ. ಓಕೆ, ಹಳ್ಳಿಗಳಲ್ಲಿ ಸಮಾನತೆ ಅನ್ನೋದೇ ಇಲ್ಲ. ಸೊ ಈ ವ್ಯವಸ್ಥೆಯಲ್ಲಿ ಇವಾಗಲೇ ನೀವು ವಿಲೇಜ್ ಪಂಚಾಯತ್ ಅಧಿಕಾರ ಅನ್ನೋದನ್ನು ಹಳ್ಳಿಗಳೇ ಕೊಟ್ರಿ ಅಂತ ಹೇಳಿದ್ರೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಏನಾಗುತ್ತೆ ಅಂದರೆ ಅಪ್ಪರ್ ಕ್ಯಾಸ್ಟ್, ಓಕೆ, ಮೇಲುಜಾತಿ ಅಂತ ಅವರವರ ಏನು ಅಂದ್ಕೊಂಡು ಬಿಟ್ಟಿರ್ತಾರಲ್ಲ ಜನ, ನಾವು ಮೇಲ್ಜಾತಿ, ಇವ್ರು ಉಳಿದಾರ ಕೀಳ್ಜಾತಿ ಅಂತೇಳಿ. ಸೊ ಇವ್ರು ಏನು ಮಾಡ್ತಾರೆ, ದೇ ವಿಲ್ ಸ್ಟಾರ್ಟ್ ದೇರ್ ಓನ್ ರೂಲ್ಸ್. ಓಕೆ, ಆ್ಯಂಡ್ ದೀಸ್ ಪೀಪಲ್ ವಿಲ್ ಬಿ ಮೋರ್ ರಿಪ್ರೆಸೆಂಟೇಟೆಡ್ ಎಲ್ಲಿ, ಇನ್ ಪಂಚಾಯತ್ಸ್. ಈ ಒಂದು ಅಭಿಪ್ರಾಯ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಇತ್ತು. ಸೊ ಈ ಕಾರಣಕ್ಕೂ ಕೂಡ ನಾವೇನು ಮಾಡಿದ್ವಿ, ಇದನ್ನು DPSPಗೆ ಹಾಕಿದ್ವಿ ಸರ್. ಸೊ ಹಂಗೆ DPSP ಹಾಕಿದಾಗ ಏನಾಯಿತು, ಮುಂದೆ ಕಾಲ ಬದಲಾದಂಗೆ ಇದನ್ನು ಅವರು ಕಂಪಲ್ಸರಿ ಮಾಡಿಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನು ತೊಗೊಂಡು ಬರ್ತಾರೆ. ಓಕೆ, ಸೊ ಈ ರೀತಿ ಒಂದು ಲೋಕಲ್ ಗೌರ್ಮೆಂಟ್ ಅಂತಕ್ಕಂತಹದ್ದು ನಮ್ಮ ದೇಶದಲ್ಲಿ ಬೆಳೀತು. ಓಕೆ, ಸೊ ಈಗ ಮುಂದೆ ನಾವು ನಮ್ಮ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ, ಓಕೆ, ಸ್ವತಂತ್ರವಾದಂಥ ಭಾರತದಲ್ಲಿ ಯಾವ ಥರ ಈ ಸ್ಥಳೀಯ ಸರ್ಕಾರ ಅಥವಾ ಲೋಕಲ್ ಗೌರ್ಮೆಂಟು ಮುಂದೆ ಬೆಳೀತು ಅನ್ನೋದನ್ನು ನಾವು ಇವತ್ತು ಮುಂದೆ ನೋಡೋಣ. ಈಗ ನೋಡಿ, ಸ್ವಾತಂತ್ರ್ಯದ ನಂತರ ಈ ಪಂಚಾಯತ್ ನಾವೀಗ ಆಲ್ರೆಡಿ ಹೇಳಿದ್ವಿ, ಇಟ್ ವಾಸ್ ಇನ್ DPSP. ಓಕೆ, ಆ್ಯಂಡ್ ಇಟ್ ವಾಸ್ ಪ್ಲೇಸ್ಡ್ ಇನ್ ಸ್ಟೇಟ್ ಲಿಸ್ಟ್ ಅಂತ ನೋಡಿದ್ವಿ. ಸೊ ಹಿಂಗಿದ್ದಾಗ ಏನಿತ್ತಪ್ಪ ಅಂದ್ರೆ, ಇಲ್ಲಿ ಕಂಪಲ್ಸರಿ ಇದ್ದಿಲ್ಲ ಪಂಚಾಯತ್ಸ್ ಇರಬೇಕಂಥದ್ದು, ಪಂಚಾಯತ್ ಗೌರ್ಮೆಂಟು. ಸೊ ಅವಾಗ ಏನಾಯ್ತು ಅಂದ್ರೆ, ಕೆಲವೊಂದಿಷ್ಟು ಸ್ಟೇಟ್ಸಲ್ಲಿ ಮಾತ್ರ, ಓಕೆ, ಓನ್ಲಿ ಫ್ಯೂ ಸ್ಟೇಟ್ಸ್ ಅವ್ರೇನು ಮಾಡ್ಯಾರ, ಫ್ಯೂ ಸ್ಟೇಟ್ಸ್, ಸ್ವಲ್ಪ ರಾಜ್ಯಗಳು, ದೇ ಎಸ್ಟಾಬ್ಲಿಷ್ಡ್ ದ ಪಂಚಾಯತ್ಸ್. ಓಕೆ, ಕೆಲವೊಂದು ಸ್ಟೇಟಲ್ಲಿ ಮಾತ್ರ ಇತ್ತು, ಎಲ್ಲ ರಾಜ್ಯಗಳು ಇರಲಿಲ್ಲ. ಆಮೇಲೆ ಇವರಿಗೆ ಯಾವುದೇ ಆದಂತಹ ಸಾಂವಿಧಾನಿಕ ಒಂದು ಒತ್ತಡ ಅನ್ನೋದು ಇರಲಿಲ್ಲ. ದೇ ಡಿಡ್ ನಾಟ್ ಹ್ಯಾವ್ ದ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್. ಓಕೆ, ಸಂವಿಧಾನಿಕವಾಗಿ ಪಂಚಾಯತ್ಸ್ ಇರಲೇಬೇಕು ಅಂತಕ್ಕಂಥ ಯಾವುದೇ ರೀತಿಯಾದಂಥ ಒಂದು ಒತ್ತಡ ಇವ್ರ ಮೇಲೆ ಇರಲಿಲ್ಲ. ಓಕೆ, ಹೀಗಾಗಿ ಎಲ್ಲ ರಾಜ್ಯಗಳಲ್ಲಿ ಇರಲಿಲ್ಲ. ಆಮೇಲೆ ಎಲ್ಲಿ ಯಾವ ರಾಜ್ಯಗಳು ಇದ್ವಲ್ಲ ಅಲ್ಲಿ ದೇರ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್, ಅವರ ರಚನೆ ಮತ್ತು ಕಾರ್ಯ ಏನಿತ್ತಲ್ಲ, ದಟ್ ವಾಸ್ ಆಲ್ಸೋ ಡಿಫರೆಂಟ್. ಓಕೆ, ಎಲ್ಲ ರಾಜ್ಯಗಳು ಒಂದೇ ರೀತಿ ಇರಲಿಲ್ಲ, ಅವರವರ ರಾಜ್ಯಕ್ಕೆ ತಕ್ಕ ಹಾಗೆ ಅವರು ಮಾಡ್ಕೊಂಡಿದ್ರು. ಸೊ ಇವೆಲ್ಲವನ್ನು ನೋಡಿ ಏನು ಮಾಡ್ತು ಅಂತೇಳಿ, ನಮ್ಮ ಕೇಂದ್ರ ಸರ್ಕಾರ 1989ರಲ್ಲಿ ಸಂವಿಧಾನ ತಿದ್ದುಪಡಿಯನ್ನು ತೊಗೊಂಬರ್ತಾರೆ. ಅವನ 73ನೇ ಮತ್ತು 74ನೇ, ಓಕೆ, 73rd ಆ್ಯಂಡ್ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಅಂತ ಹೇಳ್ತಾರೆ. 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿ
ಈ 73-74 ಸಂವಿಧಾನ ತಿದ್ದುಪಡಿಯನ್ನು ತೊಗೊಂಬಂದಿರತಕ್ಕಂತಹ ಉದ್ದೇಶ ಏನಪ್ಪ ಅಂತ ಹೇಳಿದರೆ ವಿಲೇಜ್ ಪಂಚಾಯತ್ಸ್ ಓಕೆ ಮತ್ತು ಟೌನ್ ಪಂಚಾಯತ್ಸ್ ಅಥವಾ ಮುನಿಸಿಪ್ಯಾಲಿಟಿ ಓಕೆ ಇವುಗಳನ್ನು ರಾಜ್ಯಗಳು ದಟ್ ಈಸ್ ಸ್ಟೇಟ್ಸ್ ಶುಡ್ ಮ್ಯಾಂಡೇಟರಿಲಿ ಎಸ್ಟಾಬ್ಲಿಷ್. ಸೊ ಇಲ್ಲಿ ನಾವು ಸಂವಿಧಾನವನ್ನು ತಿದ್ದುಪಡಿ ತರೋದ್ರ ಮೂಲಕ ಏನು ಮಾಡಿವಿ ಅಂತ ಹೇಳಿದ್ರೆ ರಾಜ್ಯಗಳು ಪಂಚಾಯತ್ಸು ಮತ್ತು ಟೌನು ಮುನಿಸಿಪಾಲಿಟೀಸ್ಗಳನ್ನು ಅವರು ಕಂಪಲ್ಸರಿ ಆಗಲಿ ಅವ್ರು ಏನು ಮಾಡೋಕ್ಕಾಯಿತು, ಅವರು ನಿರ್ಮಾಣವನ್ನು ಮಾಡಲೇಬೇಕಾಯಿತು. ಈ ಒಂದು ಕಂಪಲ್ಷನನ್ನು ತೊಗೊಂಡು ಬಂದರು. ಆ್ಯಂಡ್ ಎರಡನೆಯದ್ದು, ಸೊ ಇಟ್ ಲೆಡ್ ಟು ದ ಯೂನಿಫಾರ್ಮ್ ಇನ್ ಸ್ಟ್ರಕ್ಚರ್ ಓಕೆ ಯೂನಿಫಾರ್ಮ್ ಇನ್ ಅದರ ರಚನೆಯಲ್ಲಿ ಒಂದೇ ರೀತಿಯಾಗಿ ಇರಬೇಕು. ಆ್ಯಂಡ್ ಇಟ್ಸ್ ಫಂಕ್ಷನ್ಸ್ ಕಾರ್ಯಗಳು ಏನೇನು ಮಾಡಬೇಕು ಅನ್ನೋದನ್ನು ಈ ಸಂವಿಧಾನ ತಿದ್ದುಪಡಿಯ ಮೂಲಕ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸೊ ಈ 73rd ಆ್ಯಂಡ್ 74th ಅಮೆಂಡ್ಮೆಂಟನ್ನು 1992ರಲ್ಲಿ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಲಾಯಿತು. ದೀಸ್ ವರ್ ಪಾಸ್ಡ್ ಇನ್ ಪಾರ್ಲಿಮೆಂಟ್ ಇನ್ 1992. ಓಕೆ 73rd ಏನಿದೆ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ದಿಸ್ ಈಸ್ ಬೇಸಿಕಲಿ ಡೀಲ್ಸ್ ವಿತ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಓಕೆ ಪಂಚಾಯತಿ ರಾಜ್ ಸಂಸ್ಥೆ ಇವುಗಳ ಬಗ್ಗೆ ಹೇಳುತ್ತೆ. ವೇರ್ಯಾಸ್ 74th ಅಮೆಂಡ್ಮೆಂಟು ಇದೇನು ಮಾಡುತ್ತೆ, ಇದು ಅರ್ಬನ್ ಲೋಕಲ್ ಬಾಡೀಸ್ ಓಕೆ ಇದೇನು ಮಾಡುತ್ತೆ, ಇದು ಅರ್ಬನ್ ಲೋಕಲ್ ಬಾಡೀಸ್ ಓಕೆ ಅರ್ಬನ್ ವ್ಯವಸ್ಥೆಯಲ್ಲಿ ಸಿಟಿಗಳಲ್ಲಿ ಓಕೆ ಪಟ್ಟಣ ಪಂಚಾಯತ್ ಅಂತ ಹೇಳ್ತೀವಲ್ಲ ಹಾಗೆ ಪಟ್ಟಣ ಸ್ಥಳೀಯ ಸರ್ಕಾರಗಳನ್ನು ಇದರ ಬಗ್ಗೆ 74th ಅಮೆಂಡ್ಮೆಂಟಲ್ಲಿ ಹೇಳಲಾಗುತ್ತೆ. ಓಕೆ ಸೊ ಈ ರೀತಿ ಒಂದು ವ್ಯವಸ್ಥೆನ ತೊಗೊಂಬಂದ್ವಿ. ಸೊ ದೀಸ್ ಟು ಕೇಮ್ ಇನ್ ಟು ಫೋರ್ಸ್ ಇನ್ 1993 1993ಕ್ಕೆ ಇವುಗಳು ಜಾರಿಗೆ ಬರ್ತವೆ. ಸೊ ಇವುಗಳು ಜಾರಿಗೆ ಬಂದ ನಂತರ ಎಲ್ಲ ರಾಜ್ಯಗಳು ಸಹಿತ ಆಲ್ ಸ್ಟೇಟ್ಸ್ ನೌ ಇಟ್ ಹ್ಯಾಸ್ ಬಿಕಮ್ ಮ್ಯಾಂಡೇಟರಿ. ಆಲ್ ಸ್ಟೇಟ್ಸ್ ಶುಡ್ ಓಕೆ ಮಾಡಲೇಬೇಕು, ಅವರು ಶುಡ್ ಎಸ್ಟಾಬ್ಲಿಷ್ ವಿಲೇಜ್ ಪಂಚಾಯತ್ಸ್ ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸ್. ಸೊ ಈ ರೀತಿ ಒಂದು ಕಂಪಲ್ಸರಿಯನ್ನು ತೊಗೊಂಬಂದಿವಿ ನಾವು ಸಂವಿಧಾನದ ತಿದ್ದುಪಡಿಯನ್ನು ತರೋದರ ಮೂಲಕ. ಸೊ ನಾವು ಲೆಟ್ಸ್ ಸಿ ದ 73rd ಅಮೆಂಡ್ಮೆಂಟ್. ಇದನ್ನು ಸ್ವಲ್ಪ ಡೀಟೇಲಾಗಿ ನೋಡೋಣ ಇವಾಗ. 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನೇನು ಮಾಡ್ತು ಅಂತ ಹೇಳಿದರೆ, ಫಸ್ಟ್ನೇದ್ದು ಇಟ್ ಗೇವ್ ರೈಸ್ ಟು ದ 3 ಟೈರ್ ಸ್ಟ್ರಕ್ಚರ್ ಆಫ್ ಪಂಚಾಯತ್ಸ್ ಓಕೆ 3 ಟೈರ್ ಸ್ಟ್ರಕ್ಚರ್ 3 ಹಂತದ ರಚನೆಯನ್ನು ಕೊಡ್ತದೆ ಪಂಚಾಯತಿಗೆ. ಮೊದಲನೇದ್ದು ಹಳ್ಳಿಯ ವ್ಯವಸ್ಥೆಯಲ್ಲಿ ವಿಲೇಜ್ ಪಂಚಾಯತ್ ಓಕೆ. ಸೊ ಇದರ ಮೇಲೆ ಎಲ್ಲ ಒಂದು ತಾಲೂಕು ಲೆವೆಲಲ್ಲಿ ತಾಲೂಕು ಪಂಚಾಯತ್. ಸೊ ಈ ತಾಲೂಕು ಪಂಚಾಯತ್ ಅಡಿ ಎಲ್ಲ ಹಳ್ಳಿಯ ಪಂಚಾಯತ್ಗಳು ಬರ್ತವೆ. ಸೊ ಇದರ ಮೇಲೆ ಡಿಸ್ಟ್ರಿಕ್ಟ್ ಪಂಚಾಯತ್ ಸೊ ಈ ಥರ 3 ಹಂತದ ವ್ಯವಸ್ಥೆಯನ್ನು 73ನೇ ಸಂವಿಧಾನ ತಿದ್ದುಪಡಿ ತೊಗೊಂಬರ್ತದೆ. ಸೊ ಈ 3 ಹಂತದ ವ್ಯವಸ್ಥೆ ಏನಿದೆ, ಸೊ ಇದು ನಮ್ಮ ಭಾರತದಾದ್ಯಂತ ಆಲ್ ಇಂಡಿಯಾ ಲೆವೆಲ್ ಓಕೆ ಸರಿಯಾಗಿ ಕೇಳಿಸ್ಕೊಳ್ಳಿ, ದಿಸ್ ಈಸ್ ನಾಟ್ ಯೂನಿಫಾರ್ಮ್ ಓಕೆ ಏಕ ವ್ಯವಸ್ಥೆ ಅಂತಕ್ಕಂಥದ್ದು ಇಲ್ಲ ಸರ್. ಓಕೆ ಈ ಎಲ್ಲ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲೂ ಐತಿ, ಇಲ್ಲ ಅಂತಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲೂ ಐತಿ. ಸೊ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಈ ತಾಲೂಕು ಪಂಚಾಯತ್ ಅಥವಾ ಬ್ಲಾಕ್ ಲೆವೆಲ್ ಪಂಚಾಯತ್ ಅನ್ನೋದು ಇಲ್ಲ. ಸೊ ಒಂದಿಷ್ಟು ರಾಜ್ಯಗಳು ಎಲ್ಲಿ ಕಡಿಮೆ ಪಾಪ್ಯುಲೇಷನ್ ಇದೆ, ವೇರ್ ದೆರ್ ಈಸ್ ಲೆಸ್ ಪಾಪ್ಯುಲೇಷನ್ ಓಕೆ. ಉದಾಹರಣೆಗೆ ನಮ್ಮ ಈಶಾನ್ಯ ರಾಜ್ಯಗಳಾದಂತಹ ಅಸ್ಸಾಮು, ಮೇಘಾಲಯ, ಮಣಿಪುರ ಓಕೆ ಅರುಣಾಚಲ ಇವಿದಾವಲ್ಲ. ಸೊ ಅಲ್ಲಿ ಏನಿಲ್ಲ ಈ ಬ್ಲಾಕ್ ಪಂಚಾಯತ್ ತಾಲೂಕು ಪಂಚಾಯತ್ ಇಲ್ಲ, ಕೇವಲ ವಿಲೇಜು ಮತ್ತು ಡಿಸ್ಟ್ರಿಕ್ಟ್ ಪಂಚಾಯತ್ ಈ 2 ವ್ಯವಸ್ಥೆ ಮಾತ್ರ ಇರೋದು. ಕೆಲವೊಂದು ಸರಿ ಎಕ್ಸಾಂಪಲ್ ಕೇಳ್ಬೋದು, ಪಂಚಾಯತ್ ಸಿಸ್ಟಮ್ ಈಸ್ ಯೂನಿಫಾರ್ಮ್ ಥ್ರೂಔಟ್ ಇಂಡಿಯಾ ಓಕೆ. ಪಂಚಾಯತ್ ವ್ಯವಸ್ಥೆ ನಮ್ಮ ಭಾರತದಾದ್ಯಂತ ಏಕತೆಯಾಗಿದೆ ಅಂತೇಳಿ ಕೊಟ್ಟರೆ ಇಟ್ ಈಸ್ ರಾಂಗ್, ಅಲ್ಲ ಓಕೆ. ನೆನ್ಪಿಟ್ಕೊಳ್ರಿ, ದಟ್ ಈಸ್ ವಾಟ್ ಈಸ್ ದ ಕಾನ್ಸೆಪ್ಚುವಲ್ ಕ್ಲಾರಿಟಿ ಅನ್ನೋದು
ಆ್ಯಂಡ್ ಈ ಮೂರು ವ್ಯವಸ್ಥೆಗಳ ಬಗ್ಗೆ ಹೇಳಿದೆ ನಾನೀಗ. ಓಕೆ, ಸೊ ನಾವು ಸೆಕೆಂಡ್ ಎರಡನೇದು ಏನಪ್ಪ ಅಂತ ಹೇಳಿದರೆ ಗ್ರಾಮ ಸಭೆ ಅಂತಕ್ಕಂಥದ್ದು. ಹಳ್ಳಿಯ ಪಂಚಾಯತ್ಗಳೇನಿರ್ತವೆ, ಸೊ ಅಲ್ಲಿ ಗ್ರಾಮ ಸಭೆ ಅಂತಕ್ಕಂಥದ್ದು ಕಂಪಲ್ಸರಿಯಾಗಿ ಇರಲೇಬೇಕು. ಓಕೆ, ಇಟ್ ಈಸ್ ಕಂಪಲ್ಸರಿ ಟು ಹ್ಯಾವ್ ದ ಗ್ರಾಮ ಸಭಾ. ಹಾಗಾದರೆ ಗ್ರಾಮ ಸಭಾ ಅಂದರೆ ಏನು? ಈ ಗ್ರಾಮ ಸಭಾ ಅಲ್ಲಿ ಯಾರ್ಯಾರು ಮೆಂಬರ್ಸ್ ಆಗಿರ್ತಾರೆ ಅಂತ ಹೇಳಿದ್ರೆ, ದ ಮೆಂಬರ್ಸ್ ಹೂ ಆರ್ ಅಡಲ್ಟ್, ಓಕೆ, ಆ್ಯಂಡ್ ಹೂ ಆರ್ who find their names in the electoral list. Okay, electoral list within the panchayat area. ಅಂದರೆ ಒಂದು ಪಂಚಾಯತ್ ಒಂದು ವ್ಯಾಪ್ತಿಯಲ್ಲಿ ಎಷ್ಟು ಜನ ಅವರು ಚುನಾವಣೆ ಪಟ್ಟಿಯಲ್ಲಿ ಹೆಸರಿದೆ, ಅವರು ವೋಟಿಂಗನ್ನು ಮಾಡ್ತಾ ಇದ್ದಾರೆ. ಓಕೆ, ಇವರೆಲ್ಲರನ್ನು ಸೇರಿಕೊಂಡು ಒಂದು ಗ್ರಾಮ ಸಭೆ ಅಂತೇಳಿ ನಾವು ಹೇಳ್ತೀವಿ. ಓಕೆ, ದಿಸ್ ಈಸ್ ದ ಗ್ರಾಮ ಸಭಾ. ಆ್ಯಂಡ್ ಈ ಗ್ರಾಮ ಸಭೆ ಏನಿದೆಯಲ್ಲ, ಇಟ್ಸ್ ರೋಲ್ಸ್ ಆ್ಯಂಡ್ ಫಂಕ್ಷನ್ಸ್, ಅದರ ಪಾತ್ರ ಮತ್ತು ಕಾರ್ಯ ಇವುಗಳನ್ನು ಯಾರು ಡಿಸೈಡ್ ಮಾಡ್ತಾರೆ ಅಂದರೆ ದಟ್ ವಿಲ್ ಬಿ ಡಿಸೈಡೆಡ್ ಬೈ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಓಕೆ, ರಾಜ್ಯದ ವಿಧಾನಸಭೆ ಅಥವಾ ರಾಜ್ಯದ ಶಾಸಕಾಂಗ ಸಭೆ ಏನಿರುತ್ತಲ್ಲ, ರಾಜ್ಯದ ಶಾಸಕಾಂಗ, ಅವರು ಡಿಸೈಡ್ ಮಾಡ್ತಾರೆ ಇದರ ರೋಲ್ಸ್ ಮತ್ತು ಫಂಕ್ಷನ್ಸ್ಗಳನ್ನು. ಓಕೆ, ಸೊ ಹೀಗಾಗಿ ಏನಾಗಿದೆ ಅಂದರೆ ಇಡೀ ದೇಶದಾದ್ಯಂತ ವಿಲೇಜ್ ಪಂಚಾಯತ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿಭಿನ್ನವಾದಂತಹ ಡಿಫ್ರೆಂಟ್ ಫಂಕ್ಷನ್ ಇದ್ದಾವೆ. ಓಕೆ, ಕಾರಣ ಏನಪ್ಪ ಅಂತ ಹೇಳಿದರೆ ಇಟ್ ಈಸ್ ಲೆಫ್ಟ್ ಟು ದ ಸ್ಟೇಟ್ಸ್, ಅಲ್ಲಿಯ ರಾಜ್ಯದ ಶಾಸಕಾಂಗಕ್ಕೆ ಬಿಟ್ಟಿದ್ದು ಯಾವ ರೀತಿಯಾದಂಥ ಕಾರ್ಯವನ್ನು ಕೊಡಬೇಕು, ಯಾವ ರೀತಿಯಾದಂಥ ಪಾತ್ರವನ್ನು ನಾವು ಪಂಚಾಯತ್ಸ್ಗಳಿಗೆ ಕೊಡಬೇಕು ಅನ್ನೋದು. ಥರ್ಡ್ ಒನ್ ವಿಲ್ ಸಿ ಅಬೌಟ್ ದ ಎಲೆಕ್ಷನ್ಸ್. ಈ 73ನೇ ತಿದ್ದುಪಡಿಯ ಪ್ರಕಾರ ಏನು ಮಾಡಲಾಯಿತು ಅಂತ ಹೇಳಿದರೆ, ಪಂಚಾಯತ್ಸ್ ಏನಿದ್ದಾವೆ ಪ್ರತಿ ಹಂತದ ಪಂಚಾಯತ್ಸ್ಗಳಲ್ಲೂ, ದಟ್ ಈಸ್ ವಿಲೇಜ್, ಓಕೆ, ಇದ್ರ ಮೇಲೆ ತಾಲೂಕ್ ಅಥವಾ ಬ್ಲಾಕ್ ಆ್ಯಂಡ್ ದೆನ್ ಡಿಸ್ಟ್ರಿಕ್ಟ್, ಪ್ರತಿಯೊಂದು ಹಂತದ ಪಂಚಾಯತ್ ಎಲೆಕ್ಷನ್ ಏನಿದೆ ದಟ್ ವಿಲ್ ಬಿ ಅ ಡೈರೆಕ್ಟ್ ಎಲೆಕ್ಷನ್. ಅಂದರೆ ನೇರವಾಗಿ ಸಾಮಾನ್ಯ ಜನರು ಭಾಗವಹಿಸ್ತಾರೆ, ಅವರು ಎಲೆಕ್ಷನನ್ನು ಮಾಡ್ತಾರೆ. ಈ ಥರ ಡೈರೆಕ್ಟ್ ಎಲೆಕ್ಷನನ್ನು ಕೊಡ್ತು. ಓಕೆ, ಆ್ಯಂಡ್ ಅಧಿಕಾರದ ಅವಧಿ ಏನಿದೆ, ದ ಟರ್ಮ್ ಫಾರ್ ಈಚ್ ಲೆವೆಲ್ ಆಫ್ ಪಂಚಾಯತ್ ಈಸ್ 5 years, 5 ವರ್ಷದ ಅವಧಿ ಇರ್ತದೆ ರೀ. ಸೊ ಒಂದು ವೇಳೆ 5 ವರ್ಷದ ಒಳಗಡೆನೇ ಏನಾದರೂ ವಿಸರ್ಜನೆ ಆದರೆ ಹೆಂಗೆ, ಮತ್ತು ಡಿಸಾಲ್ವ್ ಆದ್ರೆ, ಓಕೆ, ಒಂದು ವೇಳೆ ವಿಸರ್ಜನೆ ಆಯಿತು 5 ವರ್ಷದ ಒಳಗೆ ಅಂತ ಹೇಳಿದ್ರೆ ವಿತಿನ್ 6 months, 6 ತಿಂಗಳ ಒಳಗಡೆ ದ ಸ್ಟೇಟ್ ಶುಡ್ ಹ್ಯಾವ್ ಎಲೆಕ್ಷನ್. ಅಲ್ಲಿಯ ರಾಜ್ಯ ಸರ್ಕಾರ ಏನು ಮಾಡಬೇಕಾಗುತ್ತೆ, ಅದಕ್ಕೆ ಚುನಾವಣೆಯನ್ನು ಮಾಡಬೇಕಾಗತ್ತೆ, ವಿತಿನ್ 6 months ಮಾಡಬೇಕಾಗತ್ತೆ. ಓಕೆ, ಸಪೋಸ್ ಈ 5 ವರ್ಷದ ಅವಧಿ ಏನಿದೆ, ಈ 5 ವರ್ಷ ಇನ್ನೇನು ಮುಗಿಯೋಕ್ಕೆ ಬಂತು. ಓಕೆ, ಆದರೆ ಇನ್ನೊಂದು 1, 2, 3, 4, 5. ಓಕೆ, ಸೊ ಪಂಚಾಯತ್ ಈಗ ಆಲ್ರೆಡಿ 4 ವರ್ಷ ಏನಾಗಿದೆ, ಕಂಪ್ಲೀಟ್ ಆಗೋಗಿದೆ. ಓಕೆ, ಇನ್ನೇನು 5ನೇ ವರ್ಷಕ್ಕೆ ಕಾಲಿಡ್ತು. ಈ ಟೈಮಲ್ಲಿ ಏನಾದರೂ ವಿಸರ್ಜನೆ ಆದರೆ, ಅಂಥ ಟೈಮಲ್ಲಿ ಅಂದರೆ ಬಿಫೋರ್ 6 months, ಇನ್ನೇನು ಅದರ ಅವಧಿ ಮುಗಿಯೋಕ್ಕೆ ಬರಬೇಕು. ಸೊ ಇಂತಹ ಸಂದರ್ಭದಲ್ಲಿ ಇನ್ನೇನು 5 ವರ್ಷದ ಅವಧಿ ಮುಗಿಯೋಕ್ಕೆ ಇನ್ನೊಂದು 6 ತಿಂಗಳಿದೆ. ಅವಾಗೇನಾದರೂ ವಿಸರ್ಜನೆ ಆಯಿತು ಅಂತ ಹೇಳಿದ್ರೆ ಅವಾಗ ಎಲೆಕ್ಷನ್ ಮಾಡೋದು ಕಂಪಲ್ಸರಿ ಇಲ್ಲ. ಓಕೆ, ಅವಾಗ ಇನ್ನೇನು 6 ತಿಂಗಳು ಮುಗಿತದೆ 5 ವರ್ಷ ಅವಧಿ. 5 ವರ್ಷ ಅವಧಿ ಮುಗಿದ ಮೇಲೆ ಅದಾದಮೇಲೆ ಅವರು ಎಲೆಕ್ಷನ್ನ ಮಾಡ್ಬೋದು. ಓಕೆ, ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ನಾವು ನೆಕ್ಸ್ಟ್ ಥಿಂಗ್ ವಿಲ್ ಟಾಕ್ ಅಬೌಟ್ ಈಸ್ ದ ರಿಸರ್ವೇಷನ್. ಯಾವ ಥರದ ರಿಸರ್ವೇಷನ್ ಒಂದು ವ್ಯವಸ್ಥೆ ಇದೆ ಅಂತೇಳಿ ನೋಡೋಣ ನಮ್ಮ ಪಂಚಾಯತ್ಸಲ್ಲಿ. ಸೊ ಇಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಅಮಾಂಗ್ ಟೋಟಲ್ ಸೀಟ್ಸ್ 1/3 of them will be reserved for women. ಓಕೆ, ಹೆಣ್ಣುಮಕ್ಕಳಿಗೆ 1/3 ಭಾಗದ ಸೀಟ್ಗಳನ್ನು ರಿಸರ್ವ್ ಮಾಡಲೇಬೇಕು. 1/3 ಭಾಗ ಅಂತ ಹೇಳಿದ್ರೆ 33.33% ಹಿಂಗೆ ಬರುತ್ತೆ. 33% ಅಂತ ತಿಳ್ಕೊರಿ.
ಅಂದರೆ 100 ಸೀಟ್ ಇದ್ದರೆ ಅದರೊಳಗೆ 33 ಸೀಟ್ಗಳು ಹೆಣ್ಮಕ್ಳಿಗೆ ಹೋಗಬೇಕು. ಓಕೆ, ಈ ಹೆಣ್ಮಕ್ಳು ಸೀಟ್ ಅಂತ ಏನಿದೆ ಅಲ್ಲ, ಈ 33% ಇದು ಕೇವಲ ಜನರಲ್ ಕ್ಯಾಟಗರಿ ಮಾತ್ರ ಅಲ್ಲ. ಸೊ ಇದು SC, ಓಕೆ, ST, ಓಕೆ, ಆ್ಯಂಡ್ ಇನ್ ಕೇಸ್ OBCಗೆ ರಿಸರ್ವೇಷನ್ ಕೊಟ್ಟರೆ ಅವರಿಗೂ ಸಹಿತ ಇದು ಅನ್ವಯ ಆಗುತ್ತೆ. ಓಕೆ, ಇದನ್ನು ನೆನ್ಪಿಟ್ಕೋರಿ. ಅಂದರೆ ಇದು ಹೆಂಗೆ ಡಿವೈಡ್ ಆಗುತ್ತಪ್ಪ ಅಂದ್ರೆ, ಸಪೋಸ್ ಈಗ ಜನರಲ್ ಸೀಟ್ಸ್ ಅಂತ ತಿಳ್ಕೊರಿ. ಜನರಲ್ ಸೀಟ್ಸ್ ಇದ್ರಾಗ 10 ಸೀಟ್ ಜನರಲ್ ಸೀಟ್ ಅದಾವ ಅಂತ ತಿಳ್ಕೊರಿ. ಇದ್ರೊಳಗೆ ಏನು ಮಾಡೋದು, ಜನರಲ್ ವುಮನ್ ಅಂತ ಡಿವೈಡ್ ಆಗುತ್ತೆ. ಜನರಲ್ ವುಮನ್. ಓಕೆ, ಸೊ ಜನರಲ್ ವುಮನ್ನಲ್ಲಿ ಏನಾಗುತ್ತೆ, 3 ಸೀಟ್ ಡಿವೈಡ್ ಆಗ್ತವೆ. 3 ಸೀಟ್ ಫಾರ್ ವುಮನ್. ಸೊ ಹಂಗೆ ಈಗ SC ಅಂತ ತಿಳ್ಕೊರಿ. SCಗೆ ಟೋಟಲ್ ಸೀಟ್ಸ್ 10 ಅದಾವ ಅನ್ಕೋರಿ. ಇದ್ರೊಳಗೆ ಏನಾಗುತ್ತೆ, SC ವುಮನ್, SC ಆ್ಯಂಡ್ ವುಮನ್. ಓಕೆ, ಸೊ ಇದ್ರೊಳಗೆ 3 ಸೀಟ್ SC ವುಮನ್ನಿಗೆ ಹೋಗುತ್ತೆ. ಓಕೆ, ಸೊ ಹಂಗೆ ಏನಾಗುತ್ತೆ, ಸೈಮಲ್ಟೇನಿಯಸ್ಲಿ SC ಆಗ್ಬೋದು ಆ್ಯಂಡ್ ವುಮನ್ ಕೂಡ ಆಗಿರ್ಬೋದು ಅವರು. ಓಕೆ, SC ಆ್ಯಂಡ್ ವುಮನ್ ಅಂತ ಹೇಳ್ತೀವಿ. ಅವರು ಹೆಣ್ಮಗಳು ಆಗಿರಬೇಕು ಪ್ಲಸ್ ಅವಳು SCನೂ ಆಗಿರಬೇಕು. ಓಕೆ, ಅವಾಗ SC ವುಮನ್ ಅಂತ ಹೇಳ್ತೀವಿ. ಈ ಥರ ಒಂದು ರಿಸರ್ವೇಷನ್ ವ್ಯವಸ್ಥೆ ಅಲ್ಲಿ ಇರ್ತದೆ. ಇದು ಒಂದನೇದು ವುಮನ್ನಿಗೆ. ಆ್ಯಂಡ್ ಎರಡನೇ ರಿಸರ್ವೇಷನ್ ಅಂತ ಹೇಳಿದ್ರೆ ಇಟ್ ಈಸ್ ಫಾರ್ ದ SCs, STs. ಓಕೆ, ST, ST ಇನ್ ಪ್ರಪೋರ್ಷನ್ ಟು ದೇರ್ ಪಾಪ್ಯುಲೇಷನ್. ಅವರ ಜನಸಂಖ್ಯೆ ಏನಿರುತ್ತಲ್ಲ ಅದರ ಅನುಪಾತದ ಮೇಲೆ ಅವರಿಗೆ ರಿಸರ್ವೇಷನ್ನ ಕೊಡ್ಬೋದು. ಎಷ್ಟು ಅನುಪಾತದ ಜನಸಂಖ್ಯೆ ಇದೆ ಅಷ್ಟು ಪರ್ಸೆಂಟೇಜ್. ಓಕೆ, 2% ಜನಾಂಗ ಇದೆ, 2% ರಿಸರ್ವೇಷನು, 5% ಇದ್ರೆ 5%. ಈ ಥರ ಒಂದು ವ್ಯವಸ್ಥೆ ಇರ್ತದೆ. ಓಕೆ, ಉದಾಹರಣೆಗೆ ನಿಮಗೇನಾದರೂ ಎಕ್ಸಾಮಲ್ಲಿ ಕೇಳ್ಬೋದು ನಿಮ್ಗೆ, ಏನಂದರೆ ಪಂಚಾಯತ್ಸಲ್ಲಿ SC, STಗೆ ರಿಸರ್ವೇಷನ್ನು 10% ಕೊಟ್ಟೇವಿ, 15% ಕೊಟ್ಟೇವಿ ಅಂದರೆ ಅದು ತಪ್ಪು ಆಕೈತ್ರಿ ಸರ್. ಇಟ್ ಶುಡ್ ಬಿ ಅಕಾರ್ಡಿಂಗ್ ಟು ದೇರ್ ಪ್ರಪೋರ್ಷನ್ ಆಫ್ ಪಾಪ್ಯುಲೇಷನ್. ನೆನ್ಪಿಟ್ಕೋರಿ ಇದನ್ನು. ಆ್ಯಂಡ್ ಮೂರನೇದು ರಿಸರ್ವೇಷನಲ್ಲಿ OBCಸ್ಗೆ ಸಂವಿಧಾನ ಏನು ಮಾಡ್ತು 73ನೇ ತಿದ್ದುಪಡಿಯಲ್ಲಿ ಅಂದರೆ ಇಟ್ ಈಸ್ ಲೆಫ್ಟ್ ಟು ದ ಸ್ಟೇಟ್ಸ್ ಅಂತ ಹೇಳ್ತಾರೆ ಸರ್. ಕಂಪಲ್ಸರಿ OBCs ಕೊಡಲೇಬೇಕಂತ ಹೇಳಿಲ್ಲ, ಇಟ್ ಈಸ್ ಲೆಫ್ಟ್ ಟು ಸ್ಟೇಟ್. ರಾಜ್ಯಗಳಿಗೆ ಬಿಟ್ಟಿದ್ದು OBCಗೆ ರಿಸರ್ವೇಷನ್ ಕೊಡಬೇಕು ಬೇಡೋ. ಯಾವ ರಾಜ್ಯದಲ್ಲಿ OBCಯ ಒಂದು ಪ್ರತಿನಿಧಿತ್ವ ಕಡಿಮೆ ಇದೆ ಅಂತೇಳಿ ಅವ್ರು ಕೊಡಲಿ, ಎಲ್ಲಿ ಜಾಸ್ತಿ ಇದೆ ಅಂತಲ್ಲಿ ಬಿಡಲಿ ಅಂಥೇಳಿ ಏನು ಮಾಡಿದರು, ಅವರು ರಾಜ್ಯಗಳಿಗೆ ಇದು ಬಿಟ್ಟಿದ್ದು ಅಂತೇಳಿ ಹೇಳಿದರು. ಸೊ ಅದಕ್ಕೆ ಹಲವಾರು ರಾಜ್ಯಗಳಿಗೆ OBC ರಿಸರ್ವೇಷನ್ ಇಲ್ಲ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಇದ್ದಾವೆ. ಓಕೆ, ಆ್ಯಂಡ್ ದ ರಿಸರ್ವೇಷನ್, ದಿಸ್ ರಿಸರ್ವೇಷನ್ ಏನಿದೆ ಇಟ್ ಈಸ್ ಆಲ್ಸೋ ಎಕ್ಸ್ಟೆಂಡೆಡ್ ಟು ದ ಚೇರ್ಪರ್ಸನ್. ಪಂಚಾಯತ್ ಅಧ್ಯಕ್ಷ ಇರ್ತಾರಲ್ಲ ಅಲ್ಲೂ ಕೂಡ ರಿಸರ್ವೇಷನ್ ಅಂದಿರ್ತದೆ ಸರ್. ಎಟ್ ಆಲ್ 3 ಲೆವೆಲ್ಸ್, ವಿಲೇಜ್, ತಾಲೂಕ್, ಡಿಸ್ಟ್ರಿಕ್ಟ್ ಪಂಚಾಯತ್ ಎಲ್ಲದರಲ್ಲೂ ಅಧ್ಯಕ್ಷರ ಸ್ಥಾನ ಏನಿದೆ ಅದಕ್ಕೂ ಕೂಡ ಈ ರಿಸರ್ವೇಷನ್ ಅಂತಕ್ಕಂಥದ್ದು ಅಪ್ಲೈ ಆಗ್ತದೆ ಅಲ್ಲಿ ಕೂಡ ಅನ್ನೋದು ನೆನ್ಪಿಟ್ಕೋರಿ. ಸೊ ನಾವು ಲೆಟ್ಸ್ ಸಿ ದ subjects. Okay, the subjects related to the panchayats. Okay, subjects that have been transferred, okay, to panchayats. ಅಂದರೆ ಪಂಚಾಯತ್ಗಳು ಅವರು ಯಾವ ಥರ ಕಾರ್ಯವಹಿಸಬೇಕು, ಯಾವುದರ ಮೇಲೆ, ಯಾವ ವಿಷಯಗಳ ಮೇಲೆ ಕಾರ್ಯನಿರ್ವಹಿಸಬೇಕು ಅಂತಕ್ಕಂತಹದ್ದು ಒಂದು ಪಟ್ಟಿ ಇದೆ. ಅದನ್ನು ಕೂಡ 73ನೇ ಈ ತಿದ್ದುಪಡಿ ಮೂಲಕ ತರಲಾಯಿತು. ಸೊ ಇದನ್ನು ಎಲ್ಲಿ ಹಾಕಿದರು ಅಂತ ಹೇಳಿದರೆ they have put it in schedule 11. ಓಕೆ, ಈ 11th ಶೆಡ್ಯೂಲ್ ಅಲ್ಲಿ ದೇರ್ ಆರ್ 29 ಸಬ್ಜೆಕ್ಟ್ಸ್. ಓಕೆ, 29 ವಿಷಯಗಳಿದ್ದಾವೆ. ಓಕೆ, ಟು ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್. ಪಂಚಾಯತ್ ರಾಜ್ಗಳು ಯಾವ ಯಾವ ವಿಷಯಗಳ ಮೇಲೆ ಅವರು ಜವಾಬ್ದಾರಿ ಅಥವಾ ಕಾರ್ಯನಿರ್ವಹಿಸಬೇಕು ಅಂತಕ್ಕಂಥ ಒಂದು ವಿಷಯದ ಪಟ್ಟಿ. ಆ ವಿಷಯದ ಪಟ್ಟಿ ಇರತಕ್ಕಂಥದ್ದು ಶೆಡ್ಯೂಲ್ 11. ಶೆಡ್ಯೂಲ್ 11 ನೆನ್ಪಿಟ್ಕೋಬೇಕು, 29 ಸಬ್ಜೆಕ್ಟ್ಸ್ ನೆನ್ಪಿಟ್ಕೋಬೇಕು. ಓಕೆ, ಸೊ ಈ ಒಂದು ವ್ಯವಸ್ಥೆ ಏನಿದೆ ದಟ್ ಈಸ್ ದ ಡೆವಲ್ಯೂಷನ್ ಆಫ್ ಸಬ್ಜೆಕ್ಟ್ಸ್. ದಿಸ್ ಈಸ್ ಈ 29 ಸಬ್ಜೆಕ್ಟ್ಸ್ ಏನಿದಾವಲ್ಲ, ಈ 29ಕ್ಕೆ 29 ಕೂಡ ಇವತ್ತು ಪಂಚಾಯತ್ ರಾಜ್ಗಳಿಗೆ ಇಲ್ಲ ಸರ್. ಓಕೆ, ದೇ ಆರ್ ನಾಟ್ ಅವೈಲಬಲ್ ಫಾರ್ ದ ಪಂಚಾಯತ್ ರಾಜ್. ಆ್ಯಂಡ್ ಯಾವ ಯಾವ ವಿಷಯಗಳನ್ನು ಪಂಚಾಯತ್ ರಾಜ್ಗಳಿಗೆ ಕೊಡಬೇಕು ಅನ್ನುವ ನಿರ್ಧಾರವನ್ನು ಮಾಡೋದು ಇಟ್ ಈಸ್ ದ ಸ್ಟೇಟ್ ಲೆಜಿಸ್ಲೇಷನ್. ರಾಜ್ಯದ ಶಾಸಕಾಂಗ ಏನಿದೆಯಲ್ಲ ಅವರು ನಿರ್ಧಾರ ಮಾಡ್ತಾರೆ ಯಾವ ಯಾವ ಸಬ್ಜೆಕ್ಟ್ಗಳನ್ನು ನಾವು ಪಂಚಾಯತ್ ರಾಜ್ಗೆ ಕೊಡಬೇಕು ಅಂತಕ್ಕಂಥ ಹಂತ ಹಂತವಾಗಿ ಕೊಡ್ತಾರೆ. ಸೊ ಈ 29 ಸಬ್ಜೆಕ್ಟ್ಸ್ಗಳು ಸದ್ಯಕ್ಕೆ ಪಂಚಾಯತ್ ಸಿಗಿಲ್ಲ, ಇಟ್ ಈಸ್ ಲೆಫ್ಟ್ ಟು ದ ಸ್ಟೇಟ್ ಲೆಜಿಸ್ಲೇಷನ್. ಇದು ನೆನ್ಪಿಟ್ಕೊರಿ. ಇನ್ ಕೇಸ್ ನಿಮಗೆ ಕ್ವಶನ್ ಕೇಳ್ಬೋದು ಏನಪ್ಪ ಅಂತ ಹೇಳಿದ್ರೆ, ಆಲ್ ಪಂಚಾಯತ್ಸ್ ಇನ್ ಇಂಡಿಯಾ, all panchayats in India, okay, they work on
ಸೇಮ್ ಅಥವಾ ದೇ ವರ್ಕ್ ಆನ್ ಸೇಮ್ ಅಥವಾ ಸಿಮಿಲರ್ ಸಬ್ಜೆಕ್ಟ್ಸ್, ಓಕೆ, ವಿಚ್ ಆರ್ ಎಂಟೈರ್ಲಿ ಇನ್ಕ್ಲೂಡೆಡ್, ಓಕೆ, ವಿಚ್ ಕವರ್ಸ್ ಆಲ್ ದ ಸಬ್ಜೆಕ್ಟ್ಸ್ ಇನ್ ಶೆಡ್ಯೂಲ್ 11 ಅಂತ ಕೇಳಿದ್ರೆ ಇಟ್ ಈಸ್ ರಾಂಗ್, ಬಿಕಾಸ್ ಇಟ್ ಈಸ್ ನಾಟ್ ಆಲ್, ಇಟ್ ಈಸ್ ಲೆಫ್ಟ್ ಟು ದ ಸ್ಟೇಟ್, ಆ ರಾಜ್ಯಕ್ಕೆ ಬಿಟ್ಟಿದ್ದು. ಸಪೋಸ್ ನಿಮಗೆ ಕ್ವಶನಲ್ಲಿ ಪಾರ್ಲಿಮೆಂಟ್ ಡಿಸೈಡ್ಸ್ ಅಂತ ಕೇಳಿದ್ರೆ ಅದು ಕೂಡ ತಪ್ಪಾಗ್ತದೆ. ಓಕೆ, ಸಪೋಸ್ ಪ್ರೆಸಿಡೆಂಟ್ ಡಿಸೈಡ್ಸ್ ಅಂದರೆ ಅದು ಕೂಡ ತಪ್ಪು. ಸಪೋಸ್ ಗವರ್ನರ್ ಡಿಸೈಡ್ ಅಂದರೆ ಅದು ಕೂಡ ತಪ್ಪು. ಸಪೋಸ್ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಡಿಸೈಡ್ ಅಂತ ಹೇಳಿದರೆ ಅದು ಕೂಡ ತಪ್ಪಾಗ್ತದೆ. ನೆನ್ಪಿಟ್ಕೋರಿ, ಸ್ಟೇಟ್ ಲೆಜಿಸ್ಲೇಷನ್, ಶಾಸಕಾಂಗ ಅದರ ನಿರ್ಣಯವನ್ನು ಮಾಡ್ತದೆ. ಸೊ ಉದಾಹರಣೆಗೆ ಈ 29 ಸಬ್ಜೆಕ್ಟ್ಸಲ್ಲಿ, ದಟ್ ಈಸ್ 11th ಶೆಡ್ಯೂಲಲ್ಲಿ ಇರ್ತಕ್ಕಂಥ ಒಂದಿಷ್ಟು ವಿಷಯಗಳು ಅಂತ ಹೇಳಿದರೆ, ಉದಾಹರಣೆಗೆ ಅಗ್ರಿಕಲ್ಚರ್, ಕೃಷಿ, ಆ್ಯಂಡ್ ದೆನ್ ಡ್ರಿಂಕಿಂಗ್ ವಾಟರ್, ಕುಡಿಯೋ ನೀರು, ಆ್ಯಂಡ್ ದ ರೂರಲ್ ಎಲೆಕ್ಟ್ರಿಫಿಕೇಷನ್, ಓಕೆ, ರೂರಲ್ ಎಲೆಕ್ಟ್ರಿಫಿಕೇಷನ್, ಹಳ್ಳಿಯಲ್ಲಿ ವಿದ್ಯುತ್ ವ್ಯವಸ್ಥೆ, ದೆನ್ ಕಮ್ಸ್ ದ ಪವರ್ಟಿ ಅಲಿವಿಯೇಷನ್, ಬಡತನ ನಿರ್ಮೂಲನೆ ಮಾಡೋದು, ಆ್ಯಂಡ್ ಇನ್ನೊಂದೇನು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಅಥವಾ ಏನಂತ ರೇಷನ್ ಶಾಪ್ ಅಂತೀವಲ್ಲ, ಓಕೆ, ರೇಷನ್ ಶಾಪ್. ಸೊ ಇವೆಲ್ಲ ಕೂಡ ಈ ಶೆಡ್ಯೂಲ್ 11ರಲ್ಲಿ, ಇವು ಕೆಲವೊಂದಿಷ್ಟು ಸಬ್ಜೆಕ್ಟ್ಸ್. ದೇರ್ ವಿಲ್ ಬಿ ಟೋಟಲ್ 29 ಸಬ್ಜೆಕ್ಟ್ಸ್ಗಳು ಇರ್ತವೆ. ಓಕೆ, ಸೊ ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈ 73ನೇ ಸಂವಿಧಾನ ತಿದ್ದುಪಡಿ ಏನಿದೆಯಲ್ಲ, ಇದರ ಒಂದಿಷ್ಟು ಪ್ರೊವಿಷನ್ಸ್, ಇದರ ನಿಯಮಗಳು, ಓಕೆ, ದೇ ವಿಲ್ ನಾಟ್ ಬಿ ಅಪ್ಲಿಕೇಬಲ್ ಟು ಫ್ಯೂ ಏರಿಯಾಸ್. ಕೆಲವೊಂದಿಷ್ಟು ರಾಜ್ಯಗಳ ಪ್ರದೇಶಗಳಲ್ಲಿ ಇದು ಅಪ್ಲೈ ಆಗೋಲ್ಲ. ಯಾಕೆ ಅಂತ ಹೇಳಿದ್ರೆ, ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದ ಆದಿವಾಸಿ ಟ್ರೈಬಲ್ಸ್ ಅಂತ ಏನು ಹೇಳ್ತೀವಲ್ಲ, ಆದಿವಾಸಿ ಜನಾಂಗ, ಅಂಥ ಪ್ರದೇಶಗಳಲ್ಲಿ ಈ ಒಂದು ನಿಯಮ ಇರೋದಿಲ್ಲ. ಸೊ ಅದಕ್ಕೆ ಸಪ್ರೇಟ್ ಒಂದು ಕಾಯ್ದೆ ಇದೆ. ಏನಂತ ಹೇಳಿದ್ರೆ, ದಟ್ ಈಸ್ ಪಂಚಾಯತ್ಸ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಆ್ಯಕ್ಟ್. ಓಕೆ, ಈ ಒಂದು ಕಾಯ್ದೆ ಏನಿದೆ, ಪಂಚಾಯತ್ಸ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಅಂತ ಹೇಳಿ ಇದ್ದಾವೆ. ಓಕೆ, ಅದು ನಿಮಗೆ 5th ಶೆಡ್ಯೂಲು ಮತ್ತು 6th ಶೆಡ್ಯೂಲ್ ನೀವು ಓದ್ತೀರಾ ನೆಕ್ಸ್ಟು. ಓಕೆ, ಆ 5th ಶೆಡ್ಯೂಲ್ 6th ಶೆಡ್ಯೂಲ್ಡ್ ಏರಿಯಾಸ್ ಅಂತೀವಿ. ಸೊ ಅಲ್ಲಿ 73ನೇ ತಿದ್ದುಪಡಿಯ ನಿಯಮ ಆಗೋದಿಲ್ಲ. ದೇರ್ ವಿಲ್ ಬಿ ಅನದರ್ ಲಾ, ದಟ್ ಈಸ್ ಪಂಚಾಯತ್ಸ್ ಎಕ್ಸ್ಟೆನ್ಷನ್ ಟು ದ ಶೆಡ್ಯೂಲ್ಡ್ ಏರಿಯಾಸ್ ಆ್ಯಕ್ಟ್ ಅಂತೇಳಿ, ಅದರ ಒಂದು ನಿಯಮಗಳು ಅಲ್ಲಿ ಅನ್ವಯ ಆಗ್ತವೆ. ಸೊ ಇದು ಬೇಸಿಕಲಿ ಉದ್ದೇಶ ಏನಂತ ಹೇಳಿದ್ರೆ, ದಿಸ್ ಈಸ್ ಟು ಪ್ರೊಟೆಕ್ಟ್ ದ ಕಲ್ಚರ್, ಓಕೆ, ಆ್ಯಂಡ್ ಟ್ರೆಡಿಷನ್ ಆಫ್ ಆದಿವಾಸೀಸ್. ಓಕೆ, ಆದಿವಾಸಿ ಜನಾಂಗರ ಸಂಸ್ಕೃತಿ ಏನಿದೆ ಅದನ್ನು ಕಾಪಾಡೋದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಕೊಡಲಾಗಿದೆ. ಅಲ್ಲಿ ಅವರಿಗೆ ಹೆಚ್ಚು ಸ್ವಾತಂತ್ರ್ಯ ಇರುತ್ತೆ, ಆಟೋನಮಿ ಇರುತ್ತೆ. ಓಕೆ, ಇದಕ್ಕಿಂತ ಹೆಚ್ಚು ಸ್ವಾತಂತ್ರ್ಯಗಳು ಅಲ್ಲಿ ಇರ್ತವೆ ಅನ್ನೋದು. ಸೊ ನಾವು ವಿ ವಿಲ್ ಸಿ ದ ಅನದರ್ ಪಾಯಿಂಟ್. ಏನಪ್ಪ ಅಂತ, ಒಟ್ಟಾರೆ ನಮ್ಮ ಈ 73ನೇ ತಿದ್ದುಪಡಿಯ ಪ್ರಕಾರ ಇನ್ನೊಂದು ವ್ಯವಸ್ಥೆ ಏನಂತ ಹೇಳಿದ್ರೆ, ಇಟ್ ಈಸ್ ದ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತೀಯ ಚುನಾವಣಾ ಆಯೋಗ ಏನಿದೆಯಲ್ಲ, ಸೊ ಅವರು ಎಲೆಕ್ಷನ್ಸ್ ಮಾಡೋದು, ಇಟ್ ಈಸ್ ಟು ದ ಲೋಕಸಭಾ, ರಾಜ್ಯಸಭಾ, ಓಕೆ, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್. ಓಕೆ, ಸೊ ಇವ್ರುಗಳಿಗೆ ಎಲೆಕ್ಷನ್ ಮಾಡ್ತಾರೆ. ವೇರ್ ಆಸ್ ಸ್ಟೇಟಲ್ಲಿ ಬಂದರೆ, ದ ಸ್ಟೇಟ್ ಎಲೆಕ್ಷನ್ ಕಮಿಷನ್ ದಿಸ್ ಕಂಡಕ್ಟ್ಸ್ ಎಲೆಕ್ಷನ್ ಫಾರ್ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸ್. ಇದು ನೆನ್ಪಿಟ್ಕೋರಿ. ಓಕೆ, ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದು ಇದೇ 73ನೇ ಸಂವಿಧಾನ ತಿದ್ದುಪಡಿ. ಓಕೆ, ಸೊ ಇಲ್ಲಿ ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನಿದೆ, ಸೊ ದೇ ವಿಲ್ ಕಂಡಕ್ಟ್ ದ ಎಲೆಕ್ಷನ್ ಫಾರ್ ದೀಸ್ ಲೋಕಲ್ ಬಾಡೀಸ್. ಓಕೆ, ಆ್ಯಂಡ್ ದಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನಿದೆಯಲ್ಲ, ದಿಸ್ ಈಸ್ ನಾಟ್ ಅಂಡರ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ ಅವರ ಕೆಳಗಡೆ ಬರೋಲ್ಲ, ಇವರು ರಾಜ್ಯದ ಕೆಳಗಡೆ ಬರ್ತಾರೆ. ಓಕೆ, ಇದನ್ನು ನೆನ್ಪಿಟ್ಕೋರಿ. ಆ್ಯಂಡ್ ಇನ್ನೊಂದು ಪ್ರೊವಿಷನ್ ಏನಪ್ಪ ಅಂತ ಹೇಳಿದ್ರೆ, ದಟ್ ಈಸ್ ದ ಸ್ಟೇಟ್ ಫಿನಾನ್ಸ್ ಕಮಿಷನ್. ಹೆಂಗೆ ಕೇಂದ್ರದಲ್ಲಿ ಏನಿದೆ ಹಣಕಾಸು ಆಯೋಗ ಇದೆಯಲ್ಲ,
ಸೇಮ್ ಅದೇ ಥರ ರಾಜ್ಯದಲ್ಲೂ ಸಹಿತ ಒಂದು ಹಣಕಾಸು ಆಯೋಗ ಇದೆ. ಈ ಸ್ಟೇಟ್ ಫೈನಾನ್ಸ್ ಕಮಿಷನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸೊ ದೇ ವಿಲ್ ಲುಕ್ ಎಟ್ ದ ಫಿನಾನ್ಷಿಯಲ್ ಕಂಡೀಷನ್ಸ್ ಆಫ್ ಪಂಚಾಯತ್ಸ್, ಓಕೆ, ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸ್. ಓಕೆ, ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ ಇವುಗಳ ಒಂದು ಫಿನಾನ್ಷಿಯಲ್ ಕಂಡೀಷನ್ನ, ಹಣಕಾಸಿನ ವ್ಯವಸ್ಥೆಯನ್ನು ಇವರು ನೋಡ್ಕೊತಾರೆ. ಆ್ಯಂಡ್ ಆಲ್ಸೋ ದೇ ವಿಲ್ ರಿವ್ಯೂ, ಓಕೆ, ದೇ ವಿಲ್ ರಿವ್ಯೂ ದ ಡಿಸ್ಟ್ರಿಬ್ಯೂಷನ್ ಆಫ್ ರೆವಿನ್ಯೂಸ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಲೋಕಲ್ ಗೌರ್ಮೆಂಟ್. ಅಂದರೆ ರಾಜ್ಯಕ್ಕೆ ಬರ್ತಕ್ಕಂಥ ಆದಾಯ ಏನಿದೆ ಅದನ್ನು ಯಾವ ಥರ ಇವರು ಹಂಚಿಕೆ ಮಾಡ್ತಾ ಇದ್ದಾರೆ ಲೋಕಲ್ ಗೌರ್ಮೆಂಟ್ಸಿಗೆ ಅನ್ನೋದನ್ನು ಇವರು ಪರಿಶೀಲನೆಯನ್ನು ಮಾಡ್ತಾರೆ. ಓಕೆ, ಇದು ಕೂಡ ಒಂದು ಅವರ ಕೆಲಸ ಆಗಿರ್ತದೆ. ಆ್ಯಂಡ್ ಸೊ ನಾವು ವಿಲ್ ಲುಕ್ ಇನ್ ಟು ದ 74th ಅಮೆಂಡ್ಮೆಂಟ್. ಸೊ 73, 74 ಅಮೆಂಡ್ಮೆಂಟಿಗೆ ಅತಿ ಹೆಚ್ಚು ವ್ಯತ್ಯಾಸ ಇಲ್ಲ. 73ರಲ್ಲಿ ಏನಿದಾವಲ್ಲ ರೂಲ್ಸು, ದೇ ವಿಲ್ ಬಿ ದೇರ್ ಇನ್ ದ 74th, ಬಟ್ ದಿಸ್ ವಿಲ್ ಬಿ ಫಾರ್ ದ ಅರ್ಬನ್ ಲೋಕಲ್ ಬಾಡೀಸ್. ಓಕೆ, ಸ್ಥಳೀಯ ಪಟ್ಟಣ ಮಂಡಳಿ ಇವುಗಳಿಗೆ ಇದು ಅಪ್ಲೈ ಆಗ್ತದೆ, ಲೈಕ್ ನಗರ ಪಂಚಾಯತ್, ಓಕೆ, ನಗರ ಪಾಲಿಕೆ, ಓಕೆ, ಆ್ಯಂಡ್ ಮುನಿಸಿಪಾಲಿಟೀಸ್ ಇವುಗಳ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇಟ್ ಈಸ್ ಗಿವನ್ ಅಂಡರ್ ದ 74th ಅಮೆಂಡ್ಮೆಂಟ್ ಆ್ಯಕ್ಟ್. ಸೊ ಬಿಫೋರ್ ಮೂವಿಂಗ್ ಆನ್, ಲೆಟ್ ಸಿ ವಾಟ್ ಈಸ್ ಎನ್ ಅರ್ಬನ್ ಏರಿಯಾ. ಹಾಗಂದರೆ ಏನು, ವಾಟ್ ಈಸ್ ದ ಡೆಫಿನೇಷನ್ ಆಫ್ ಅರ್ಬನ್ ಏರಿಯಾ? ಯಾವ ಥರದ ಒಂದು ಪಟ್ಟಣದಲ್ಲಿ ನಾವು ಪಟ್ಟಣ ಪಂಚಾಯತ್ ಅಥವಾ ಮುನಿಸಿಪಾಲಿಟಿ ಇರಬೇಕು ಅಂತಕ್ಕಂಥ ಒಂದು ಡೆಫಿನೇಷನ್ ಇದೆ. ಸೊ ಆ ಡೆಫಿನೇಷನ್ ಏನಿದೆಯಲ್ಲ, ಸೊ ಇದು ಸಂವಿಧಾನದಲ್ಲಿಲ್ಲ. ಮತ್ತೆ ಓಕೆ, 74th ಅಮೆಂಡ್ಮೆಂಟ್ ಇತ್ತಲ್ಲ ಅದರಲ್ಲಿಲ್ಲ ಸರ್. ಇದರ ಡೆಫಿನೇಷನ್ ಎಲ್ಲಿ ಬರ್ತೈತೆ ನಮಗಂದ್ರೆ, ಇಟ್ ಈಸ್ ದ ಸೆನ್ಸಸ್. ಓಕೆ, 2011ರ ಜನಗಣತಿ ಏನಿದೆಯಲ್ಲ ಅದರಲ್ಲಿ ಇದರ ಡೆಫಿನೇಷನ್ ಕೊಡಲಾಗಿದೆ. ಏನು ಅಂತ ಹೇಳಿದರೆ, ದ ಅರ್ಬನ್ ಏರಿಯಾ ಈಸ್ ಒನ್, ಫಸ್ಟ್ ಕಂಡೀಷನ್ ಏನಂದರೆ ಮಿನಿಮಮ್ ಪಾಪ್ಯುಲೇಷನ್. ಇಟ್ ಶುಡ್ ಹ್ಯಾವ್ ದ ಮಿನಿಮಮ್ ಪಾಪ್ಯುಲೇಷನ್ ಆಫ್ 5,000. ಕಡಿಮೆ ಅಂದರೂ 5,000 ಜನಸಂಖ್ಯೆ ಇರಬೇಕು. ಓಕೆ, ಎರಡನೆಯದ್ದು ಅಟ್ಲೀಸ್ಟ್ 75% ಆಫ್ ಮೇಲ್ ವರ್ಕಿಂಗ್ ಪಾಪ್ಯುಲೇಷನ್. ಓಕೆ, ದೇ ಶುಡ್ ಬಿ ಎಂಗೇಜ್ಡ್ ಇನ್ ನಾನ್ ಅಗ್ರಿಕಲ್ಚರಲ್ ಆಕ್ಯುಪೇಷನ್. ಅಂದರೆ ಅಲ್ಲಿರ್ತಕ್ಕಂತಹ ಮೇಲ್ ಅಥವಾ ಗಂಡು ಜನಸಂಖ್ಯೆ ಏನಿದೆ, ಗಂಡು ಜನಸಂಖ್ಯೆ ಹೂ ಆರ್ ವರ್ಕಿಂಗ್, ಓಕೆ, ಕಾರ್ಮಿಕರಾಗಿ ವರ್ಕ್ ಮಾಡ್ತಕ್ಕಂತಹ ಗಂಡಸರು ಏನಿದಾರಲ್ಲ, ಸೊ ಓಕೆ, ಸೊ ಅವರಲ್ಲಿ ಕಡಿಮೆ ಅಂದರೆ 75% ಪ್ರತಿಶತ ಗಂಡು ಮಕ್ಕಳು ಏನಿರ್ತಾರೆ, ದೇ ಶುಡ್ ಬಿ ಎಂಗೇಜ್ಡ್ ಇನ್ ನಾನ್ ಅಗ್ರಿಕಲ್ಚರ್, ಕೃಷಿಯೇತರ, ಕೃಷಿಯನ್ನು ಬಿಟ್ಟು ಬೇರೆ ಬೇರೆಯ ಕೆಲಸಗಳಲ್ಲಿ ಅವರು ಇರಬೇಕು ಅಂತಕ್ಕಂಥದ್ದು ಒಂದು ಕಂಡೀಷನ್ ಇದೆ. ದೆನ್ ದ ಥರ್ಡ್ ಒನ್ ಈಸ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಆಫ್ at least 4,000 ಅಲ್ಲ, at least 400 ಓಕೆ ಪರ್ಸನ್ಸ್ ಪರ್ ಸ್ಕ್ವಯರ್ ಕಿಲೋಮೀಟರ್. ಅಂದರೆ ಸೊ ಒಂದು ಸ್ಕ್ವಯರ್ ಕಿಲೋಮೀಟರ್ಗೆ, ಓಕೆ, ಒಂದು ಸ್ಕ್ವೇರ್ ಕಿಲೋಮೀಟರ್ ಏರಿಯಾಗೆ ದ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್, ಜನಸಂಖ್ಯೆ ಒತ್ತಡ ಏನಿದೆ, ಅಟ್ಲೀಸ್ಟ್ 400 ಇರಬೇಕು. ಓಕೆ, ಇವು 3 ಕಂಡೀಷನ್ಸ್ ಸರ್. ಸೊ ದೀಸ್ 3 ಕಂಡೀಷನ್ಸ್ ವಿಲ್ ಡಿಫೈನ್ ಎ ಅರ್ಬನ್ ಏರಿಯಾ ಅಂತಕ್ಕಂತಹದ್ದು. ಸೊ ಸೇಮ್ ಹೆಂಗೆ 73rd ನಾವು ಪ್ರೊವಿಷನ್ಸ್ ನೋಡಿದ್ವಲ್ಲ, ದ ಸೇಮ್ ಈಸ್ ವಿತ್ ರೆಸ್ಪೆಕ್ಟ್ ಟು 74th. ಅಲ್ಲೂ ಡೈರೆಕ್ಟ್ ಎಲೆಕ್ಷನ್ ಇರ್ತದೆ. ಓಕೆ, ಸೊ ಇಲ್ಲಿ ವಾರ್ಡ್ಸ್ ಅಂಥೇಳಿ ಡಿವೈಡ್ ಮಾಡಲಾಗುತ್ತದೆ. ಓಕೆ, ಇಲ್ಲೂ ಕೂಡ ದೇರ್ ಈಸ್ ಟ್ರಾನ್ಸ್ಫರ್ ಆಫ್ ಸಬ್ಜೆಕ್ಟ್ಸ್, ಕೆಲವೊಂದಿಷ್ಟು ವಿಷಯಗಳನ್ನು ಪಟ್ಟಣಗಳಿಗೆ ಕೊಡಬೇಕು. ದಟ್ ಈಸ್ ಅಂಡರ್ ದ ಶೆಡ್ಯೂಲ್ 12. ಓಕೆ, 12th ಶೆಡ್ಯೂಲಲ್ಲಿರ್ತಕ್ಕಂಥ ವಿಷಯಗಳನ್ನು ಕೊಡಬೇಕು. ಆ್ಯಂಡ್ ಇಟ್ ಈಸ್ ಲೆಫ್ಟ್ ಟು ದ ಸ್ಟೇಟ್ ಲೆಜಿಸ್ಲೇಚರ್. ಈ ಪಟ್ಟಣದಲ್ಲಿ ವಾರ್ಡ್ಸ್ ಅಂತ ಇರ್ತವೆ. ನಾವು ಹೆಂಗೆ ಪಂಚಾಯತ್ಸ್ ಅಂತ ಮಾಡ್ತೀವಲ್ಲ,
ಹಂಗಿಲ್ಲಿ ಒಂದು ಸಿಟಿನಲ್ಲಿ ವಾರ್ಡ್ಸ್ ಅಂತ ಇರ್ತವೆ, ವಾರ್ಡ್ಸಿಗೆ ಎಲೆಕ್ಷನ್ ನಡೀತದೆ. ಈ ಎಲೆಕ್ಷನ್ ಡೈರೆಕ್ಟ್ಲಿ ಪೀಪಲ್ ವಿಲ್ ವೋಟ್. ಓಕೆ, ಇವರು ಇಲ್ಲಿ ವಾರ್ಡಲ್ಲಿ ಎಲೆಕ್ಟ್ ಆಗಿರ್ತಾರಲ್ಲ, ದೇ ವಿಲ್ ಬಿ ರೆಸ್ಪಾನ್ಸಿಬಲ್ ಟು ದ ಪೀಪಲ್. ಓಕೆ, ಸೊ ಇಲ್ಲಿ ಎಲೆಕ್ಟ್ ಆಗಿ ವಾರ್ಡ್ ಎಲೆಕ್ಷನಲ್ಲಿ ಗೆದ್ದಿರ್ತಕ್ಕಂಥವ್ರು ಎಲ್ಲರೂ ಸೇರಿಕೊಂಡು ಅಧ್ಯಕ್ಷರನ್ನು ಅಲ್ಲಿ ಆಯ್ಕೆ ಮಾಡ್ತಾರೆ. ಸೊ ಈ ಥರ ವ್ಯವಸ್ಥೆ ಏನು ನಾವು 73ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಏನೇನು ನೋಡಿದ್ವಲ್ಲ, ಆ ಎಲ್ಲ ವಿಷಯಗಳು ಈ 74ನೇ ಅಮೆಂಡ್ಮೆಂಟಲ್ಲೂ ಸಹಿತ ಇದ್ದಾವೆ. 74th ಅಮೆಂಡ್ಮೆಂಟ್ ಇಲ್ಲೂ ಕೂಡ ದ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬರ್ತತಿ. ಓಕೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್ನು. ಅದಾದಮೇಲೆ ಸ್ಟೇಟ್ ಫೈನಾನ್ಸ್ ಕಮಿಷನ್ನು. ಸೊ ಎಲ್ಲ ಸಿಮಿಲರ್ ಸರ್. 73ನೇ ಒಂದು ತಿದ್ದುಪಡಿಯಲ್ಲಿ ಏನೇನಿದೆಯಲ್ಲ ಅದೆಲ್ಲ ಇಲ್ಲಿ ಸ್ಟೇಟ್ ಫೈನಾನ್ಸ್ ಕಮಿಷನಲ್ಲೂ ಸಹಿತ ಬರ್ತದೆ. ಬಹಳ ಏನು ವ್ಯತ್ಯಾಸಗಳು ಇಲ್ಲ ಇದರಲ್ಲಿ. ಓಕೆ, ಸೊ ಬೈ ದಿಸ್ ವಿ ವಿಲ್ ಎಂಡ್ ದಿಸ್ ಚಾಪ್ಟರ್. ಓಕೆ, ಥ್ಯಾಂಕ್ ಯು ಎವ್ರಿವನ್.